press the bell icon on the YouTube app and never miss another update. Hi students, ಇವತ್ತು ನಾವು ಕ್ರಾಂತಿಗಳು ಮತ್ತು ರಾಷ್ಟ್ರಗಳ ಏಕೀಕರಣ ಪಾಠದ ಮುಂದುವರಿದ ಭಾಗವನ್ನು ಇವತ್ತಿನ ತರಗತಿಯಲ್ಲಿ ನಾವು ಅಧ್ಯಯನವನ್ನು ಮಾಡ್ತಾ ಹೋಗೋಣ. ಮಕ್ಕಳೇ, ಈಗಾಗಲೇ ನೀವು ಈ ಒಂದು ಅಧ್ಯಾಯದಲ್ಲಿ ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮ ಮತ್ತು ಫ್ರಾನ್ಸ್ನ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ಅಥವಾ ಮಹಾಕ್ರಾಂತಿಯ ಬಗ್ಗೆ ನೀವು ಈ ಹಿಂದಿನ ತರಗತಿಯಲ್ಲಿ ನೀವು ಅಧ್ಯಯನವನ್ನು ಮಾಡಿರ. ಸೊ ಇವತ್ತು ಯುರೋಪ್ನ ಮತ್ತು ಕೆಲವು ರಾಷ್ಟ್ರಗಳು 19ನೇ ಶತಮಾನದ ಆದಿ ಭಾಗದಲ್ಲಿ ಅಥವಾ ಪ್ರಾರಂಭದ ಅವಧಿಯಲ್ಲಿ ಸಣ್ಣ ಸಣ್ಣ ರಾಜ್ಯಗಳಾಗಿ ಅದು ಚೂರಾಗಿ ವಿಂಗಡಣೆ ಆಗಿರ್ತಕ್ಕಂಥ ರಾಷ್ಟ್ರಗಳು ಈ ಏನು ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮ ಇರ್ಬೋದು ಅಥವಾ ಒಂದು ಫ್ರಾನ್ಸ್ನ ಮಹಾಕ್ರಾಂತಿಗಳಿಂದಾಗಿ ಅಲ್ಲಿಯ ಜನರಿಗೂ ಕೂಡ ರಾಷ್ಟ್ರೀಯತೆಯ ಮನೋಭಾವನೆ ಉಂಟಾಯ್ತಾ ಹೋಯಿತು. ಮನೋಭಾವ ಅವರಲ್ಲಿ ಪ್ರಚೋದನ ಅಥವಾ ಬೆಳವಣಿಗೆ ಆಗಲಿಕ್ಕೆ ಕಾರಣ ಆಯಿತು. ಸೊ ಹಾಗಾಗಿ ಅವರು ಕೂಡ ತಾವೆಲ್ಲರೂ ಒಗ್ಗೂಡಿ ಒಂದು ರಾಷ್ಟ್ರವನ್ನು ನಿರ್ಮಾಣ ಮಾಡಬೇಕು ಅನ್ನೋ ಒಂದು ಕನಸು ಆ ಜನರಲ್ಲಿ ಬಿತ್ತಲಿಕ್ಕೆ ಪ್ರಾರಂಭ ಆಗ್ತಾ ಹೋಯಿತು. ಸೊ ಈ ಎರಡು ಕ್ರಾಂತಿಗಳ ಫಲವಾಗಿ ಯುರೋಪ್ನ ಕೆಲವು ಪ್ರಮುಖ ರಾಷ್ಟ್ರಗಳು, ಛಿದ್ರವಾಗಿ ಹೋದಂತಹ ರಾಷ್ಟ್ರಗಳು ಆ ಕಾಲದಲ್ಲಿ ಮತ್ತೆ ಒಗ್ಗೂಡಿ ಒಂದು ರಾಷ್ಟ್ರವನ್ನು ಕಟ್ಟಬೇಕು ಅನ್ನೋ ಒಂದು ಮನೋಭಾವನೆ ಅವರಲ್ಲಿ ಬೆಳೀಲಿಕ್ಕೆ ಕಾರಣ ಆಯಿತು. ಅದರ ಫಲವಾಗಿ ಈ ಒಂದು ಏಕೀಕರಣದ ಒಂದು ಕ್ರಿಯೆಗಳು ಯುರೋಪ್ನಲ್ಲಿ ನಡೀಲಿಕ್ಕೆ ಪ್ರಾರಂಭ ಆಯಿತು. ಅಂತಹ ಪ್ರಮುಖ ಏಕೀಕರಣ ನಡೆದಿರ್ತಕ್ಕಂಥ ರಾಷ್ಟ್ರಗಳು ಯಾವುವು ಯುರೋಪ್ನಲ್ಲಿ ಆ ಕಾಲದಲ್ಲಿ ಅಂತ ನೋಡಿದರೆ ಅದರಲ್ಲಿ ಬಹುಮುಖ್ಯವಾಗಿ ಇಟಲಿ ಏಕೀಕರಣದ ವಿಚಾರವನ್ನು ನಾವು ತಿಳ್ಕೊಬೇಕಾಗುತ್ತೆ. ಮತ್ತೊಂದು ಜರ್ಮನಿಯ ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ. ಜರ್ಮನಿ ಏಕೀಕರಣ ಕೂಡ, ಯಾಕೆಂದ್ರೆ ಆ ಕಾಲದಲ್ಲಿ ಈ ಏನು ದೇಶಗಳು ಇದಾವೆ ಇದು ನುಚ್ಚು ನೂರಾಗಿ ಹೋಗಿತ್ತು. ಹಲವಾರು ಚೂರುಗಳಾಗಿ ಹಲವಾರು ಸಣ್ಣ ಪುಟ್ಟ ರಾಜ್ಯಗಳಾಗಿ ವಿಂಗಡಣೆ ಆಗೋಗಿತ್ತು. ಮತ್ತೆ ಅವೆಲ್ಲವೂ ಕೂಡ ಒಗ್ಗೂಡಿ ಏಕೀಕರಣಗೊಂಡಂಥದ್ದು ನಮಗೆ ಆ ಒಂದು 19ನೇ ಶತಮಾನದ ಅವಧಿಯಲ್ಲಿ ಕಾಣ್ತಾ ಹೋಗುತ್ತೆ. ಸೊ ಹಾಗಾದ್ರೆ ಆ ಒಂದು ಏಕೀಕರಣ ಹೇಗೆ ಗೊತ್ತು, ಹೇಗೆ ಅದಕ್ಕೆ ಯಾರೆಲ್ಲ ಮಹಾನ್ ನಾಯಕರು ಅದು ಹೋರಾಟವನ್ನ ಮಾಡಿದ್ರು, ಹೇಗೆಲ್ಲ ಆ ಘಟನೆಗಳು ಸಂಭವಿಸಿದವು ಅನ್ನೋದನ್ನ ಇವತ್ತಿನ ತರಗತಿಯಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಇಟಲಿ ಏಕೀಕರಣದ ಬಗ್ಗೆ ನಾವು ಇವತ್ತಿನ ತರಗತಿಯಲ್ಲಿ ತಿಳಿಬೇಕಾಗುತ್ತೆ. ಸೊ ಇಟಲಿ ಏಕೀಕರಣ, ಇಟಲಿ ಇದು ಈ ಹಿಂದೆ ರೋಮನ್ ಸಾಮ್ರಾಜ್ಯದ ಅವಧಿಯಲ್ಲಿ ಅತ್ಯಂತ ವೈಭವಪೂರಿತವಾಗಿ ಇದ್ದಂತಹ ಒಂದು ದೇಶ. ಸೊ ತನ್ನ ವೈಭವದ ನಂತರದ ದಿನಗಳಲ್ಲಿ ಇದು ಒಡೆದು ಚೂರು ಚೂರಾಗಿ ಹೋಗಿತ್ತು. ಮತ್ತೆ ಈ ಒಂದು ದೇಶದ ಇತಿಹಾಸದ ಹಿನ್ನೆಲೆಯನ್ನು ನಾವು ನೋಡಿದ್ರೆ ಈ ದೇಶದಲ್ಲಿ ಅಥವಾ ಈ ದೇಶದ ಜನರು ಏನಿದ್ರೆ ಒಂದೇ ಭಾಷೆಯನ್ನ ಮಾತಾಡ್ತಕ್ಕಂಥವ್ರು ಆಗಿದ್ರು. ಮತ್ತೆ ಎಲ್ಲರೂ ಕೂಡ ಒಂದೇ ಧರ್ಮವನ್ನ ಪಾಲನೆ ಮಾಡ್ತಾ ಇದ್ರು, ಅದು ರೋಮನ್ ಕ್ಯಾಥೋಲಿಕ್ ಧರ್ಮ ಆಗಿತ್ತು. ಸೊ ಹೀಗೆ ಏಕತೆ ಇತ್ತು, ಇವರಲ್ಲಿ ಭಾಷೆಯ ಏಕತೆ ಇತ್ತು ಮತ್ತು ಧರ್ಮದ ಏಕತೆಯೂ ಕೂಡ ಇತ್ತು. ಆದರೂ ಕೂಡ ಅವತ್ತಿನ ಕಾಲದ ರಾಜಕೀಯ ಸನ್ನಿವೇಶಗಳಿಂದಾಗಿ ಇಟಲಿ ಹಲವಾರು ಚೂರು ಚೂರಾಗಿ ವಿಂಗಡಣೆ ಆಗಿರ್ತಕ್ಕಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಈ ಕಾರಣದಿಂದ ಅಥವಾ ಈ ಒಂದು ಏನು ಆ ಒಂದು ಅಸಮಾನತೆ ಅಥವಾ ಒಂದು ಅಸ್ಥಿರತೆ ರಾಜಕೀಯ ವ್ಯವಸ್ಥೆ ಅಂತ ಹೇಳ್ತೀವಿ, ಇದರ ಫಲವಾಗಿ 19ನೇ ಶತಮಾನದ ಅವಧಿಯಲ್ಲಿ ಏನು ಫ್ರಾನ್ಸ್ನ ಮಹಾಕ್ರಾಂತಿಯ ನಂತರದ ದಿನಗಳಲ್ಲಿ ಈ ಒಂದು ಇಟಲಿಯ ಜನರಲ್ಲಿಯೂ ಕೂಡ ತಾವೆಲ್ಲರೂ ಕೂಡ ಒಗ್ಗೂಡಿ ಒಂದು ರಾಷ್ಟ್ರವನ್ನು ನಿರ್ಮಾಣ ಮಾಡಬೇಕು ಅನ್ನೋ ಒಂದು ಕನಸು ಅಥವಾ ಒಂದು ಅಭಿಪ್ರಾಯ ಭಾವನೆ ಇವರಲ್ಲಿ ಬೆಳೀಲಿಕ್ಕೆ ಪ್ರಾರಂಭ ಆಯಿತು. ಇದರ ಫಲವಾಗಿ ಅಂತಹ ಪ್ರಯತ್ನಗಳು ನಡೀತಾ ಹೋದವು. ಹಾಗಾದ್ರೆ ಆ ಕಾಲದ ಸಂದರ್ಭಗಳಲ್ಲಿ ಇಟಲಿ ಯಾವ ಭಾಗಗಳಾಗಿ ವಿಂಗಡಣೆ ಮಾಡಿತ್ತು, ಅದರಲ್ಲಿ ಪ್ರಮುಖ ರಾಜ್ಯಗಳು ಯಾವಾಗಿದ್ವು ಆ ಟೈಮಲ್ಲಿ ಅಂತ ನಾವು ನೋಡೋದಾದ್ರೆ ಬಹುಮುಖ್ಯವಾಗಿ ವೆನಿಷಿಯಾ ಅಂತಂದೇಳಿ ಕರಿತಾ ಹೋಗ್ತೀವಿ ಅಥವಾ ಸಿಸಿಲಿ ಅಂತಂದೇಳಿ ಕರಿತೀವಿ. ನೆಪ್ಸಲ್ಸ್ ಇದು ಒಂದು ಪೋಪರ ಒಂದು ಆಡಳಿತಕ್ಕೆ ಒಳಪಟ್ಟಂತ 2 ಸಿಸಿಲಿ ರಾಜ್ಯಗಳು, ಅದನ್ನ ನಾವು ನೇಪಲ್ಸ್ ಅಂತಂದೇಳಿ ನಾವು ಅದನ್ನ ಕರಿತಾ ಹೋಗ್ತೀವಿ. ಇನ್ನ ಲೋಬಾರ್ಡಿ ಅನ್ನೋ ಒಂದು ರಾಜ್ಯ ಇರ್ಬೋದು. ಇನ್ನ ಮತ್ತೆ ಅದನ್ನ ಬಿಟ್ರೆ ಟಸ್ಕನಿ, ಪಾರ್ಮಾ ಮತ್ತು ಮೂಡಾಣ, ಇವೆಲ್ಲವೂ ಕೂಡ ಈ ಇಟಲಿಯ ಕೆಲವು ಪ್ರಮುಖ ರಾಜ್ಯಗಳು. ಇವನ್ನ ಬಿಟ್ಟು ಇನ್ನೂ ಸಣ್ಣ ಪುಟ್ಟ ರಾಜ್ಯಗಳು ಕೂಡ ಇದ್ವು. ಇವು ಪ್ರಮುಖವಾಗಿರ್ತಕ್ಕಂಥ ರಾಜ್ಯಗಳಾಗಿದ್ವು. ಇವೆಲ್ಲವೂ ಕೂಡ ಬೇರೆ ಬೇರೆಯಾಗಿ ವಿಂಗಡಣೆ ಆಗಿದ್ವು. ಇವೆಲ್ಲವೂ ಇಟಲಿ ಒಂದೇ ಭಾಷೆಯನ್ನು ಮಾತಾಡ್ತಾ ಇತ್ತು, ಒಂದೇ ಧರ್ಮ ಆಯಿತು. ಮುಂಚೆ ಒಂದೇ ರಾಜ್ಯವಾಗಿತ್ತು, ಒಂದೇ ದೇಶ ಆಗಿತ್ತು. ಆದ್ರ ನಂತರಗಳಲ್ಲಿ ಇವೆಲ್ಲವೂ ಕೂಡ ಒಡೆದು ವಿಂಗಡಣೆ ಆಗಿರ್ತಕ್ಕಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಇನ್ನ ಪಿಡ್ಮಂಟ್ ಅಂತಂದೇಳಿ ಕರಿತಾ ಹೋಗ್ತೀವಿ. ಪಿಡ್ಮಂಟ್ ಅಂತಂದೇಳಿ ಕರಿತೀವಿ. ಈ ಒಂದು ಪಿಡ್ಮಂಟ್ ರಾಜ್ಯ ಏನಿದೆ ಇದು ಸರ್ಡಿನಿಯಾ ಮತ್ತು ಪಿಡ್ಮಂಟ್
ಮತ್ತು ಜಿನೇವಾ ಈ ಮೂರು ರಾಜ್ಯಗಳನ್ನ ಸೇರಿಸಿ ಒಂದು ರಾಜ್ಯವಾಗಿತ್ತು. ಇದು ಇಟಲಿಯ ಅತ್ಯಂತ ದೊಡ್ಡ ರಾಜ್ಯವೂ ಕೂಡ ಆಗಿತ್ತು ಅನ್ನೋದು ನಾವು ಹೇಳ್ತಾ ಹೋಗ್ತೀವಿ. ಸೊ ಇಂತಹ ಒಂದು ಏನು ವ್ಯವಸ್ಥೆ ಇತ್ತು, ಆಗಿನ ರಾಜಕೀಯ ಅಸ್ಥಿರತೆ ಇಟಲಿಯಲ್ಲಿ ಕಾಣ್ತಾ ಇತ್ತು. ಈ ಒಂದು ಅಸ್ಥಿರತೆಯನ್ನು ಹೋಗಲಾಡಿಸಿ ಏಕೀಕರಣಗೊಳಿಸಬೇಕು ಅನ್ನೋ ಕಾರಣಕ್ಕೋಸ್ಕರನೇ 1815ರಿಂದ 1848ರವರೆಗೂ ಕೂಡ ಹಲವಾರು ದಂಗೆಗಳು ನಡೀತಾ ಹೋದವು ಇಟಲಿ ಸಣ್ಣ ಪುಟ್ಟ ರಾಜ್ಯಗಳಲ್ಲಿ. ಸೊ ಹಲವಾರು ರೀತಿಯಾದಂತಹ ಜನರು ದಂಗೆಯನ್ನ ಎದ್ದು ಇಟಲಿಯನ್ನ ಏಕೀಕರಣಗೊಳಿಸಬೇಕು, ನಮ್ಮದೇ ಆದಂತಹ ಒಂದು ದೇಶವನ್ನ ಕಟ್ಟಬೇಕು, ಸಾಮಾಜಿಕ ಸ್ವಾತಂತ್ರ್ಯ ಸಮಾನತೆ ಆಧಾರದಲ್ಲಿ ಅಲ್ಲಿ ರಚನೆ ಆಗಬೇಕು ಅನ್ನೋ ಒಂದು ಕನಸನ್ನ ಇವರು ಒತ್ತಂತದ್ದು ಕಾಣ್ತಾ ಹೋಗುತ್ತೆ. ಹಾಗಾಗಿ ಏನು ಫ್ರಾನ್ಸ್ ಕ್ರಾಂತಿ 1789ರಲ್ಲಿ ನಡೀತು. ಆನಂತರ ದಿನಗಳಲ್ಲಿ ಇಟಲಿಯ ಕೆಲವು ರಾಜ್ಯಗಳಲ್ಲಿ ಕೂಡ 1815ರಿಂದ 1848ರವರೆಗೂ ಕೂಡ ಹಲವಾರು ದಂಗೆಗಳು ಹೇಳ್ತಾ ಹೋದವು. ಆದರೆ ಈ ಒಂದು ಸಂದರ್ಭದ ಅವಧಿಯಲ್ಲಿ ಇಟಲಿ ದೇಶ ಅನೇಕ ದಂಗೆಗಳನ್ನ ಕಾಣುವಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಈ ಒಂದು ಸಂದರ್ಭದ ಅವಧಿಯಲ್ಲಿ ಮಹಾನ್ ಇಟಲಿಯ ಏಕೀಕರಣದ ಪ್ರಮುಖ ಕಾರಣಕರ್ತರಾದಂತಹ ಮಹಾನ್ ನಾಯಕರ ಉಗಮವನ್ನು ನಾವು ಕಾಣ್ತಾ ಹೋಗ್ತೀವಿ. ಅದರಲ್ಲಿ ಇಟಲಿ ಏಕೀಕರಣಕ್ಕೆ ಒಂದು ಪ್ರೇರಣೆ ಅಥವಾ ಒಂದು ನಾಯಕತ್ವವನ್ನು ವಹಿಸಿಕೊಂಡಂತವ್ರು ಅಂತಂದ್ರೆ 3 ಜನರ ಹೆಸರನ್ನ ನಾವು ಹೇಳ್ಬೇಕಾಗುತ್ತೆ. ಒಂದು ಮ್ಯಾಜ್ನಿ, ಎರಡನೇದು ಕೌರ್ ಅಂಡ್ ಮೂರನೇದು ಗ್ಯಾರಿಬಾಲ್ಡಿ. ಈ ಒಂದು ಮೂವರ ನಾಯಕತ್ವ ಇಟಲಿ ಏಕೀಕರಣಕ್ಕೆ ಪ್ರಮುಖ ಪಾತ್ರವನ್ನ ವಹಿಸ್ತಾ ಹೋಗುತ್ತೆ. ಸೊ ಈಗ ನಾವು ಒಬ್ಬೊಬ್ಬರ ವಿಚಾರವನ್ನೇ ನಾವು ಪರಿಚಯವನ್ನ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಹೋದ್ರೆ ಅದರಲ್ಲಿ ಮ್ಯಾಜ್ನಿಯ ವಿಚಾರಕ್ಕೆ ಬರೋದಾದ್ರೆ ಇವರೊಬ್ಬ ಹೆಸರಾಂತ ಕ್ರಾಂತಿಕಾರಿ ಮತ್ತು ಬರಹಗಾರ ಅಂತ ಹೇಳ್ತಾರೆ. ಇವನು ಒಂದು ಪುಸ್ತಕವನ್ನ ಬರೆದಿದ್ದ. ಆ ಪುಸ್ತಕದ ಹೆಸರು ಇಟಲಿ, ಆಸ್ಟ್ರಿಯಾ ಮತ್ತು ಪ್ಯಾಪಸಿ ಅಂತಂದೇಳಿ ಕರಿತಾ ಹೋಗ್ತೀವಿ. ಆ ಒಂದು ಪುಸ್ತಕವನ್ನ ಇವನು ಬರೀತಾನೆ. ಆ ಪುಸ್ತಕದಲ್ಲಿ ಒಂದು ಏನು ರಾಷ್ಟ್ರೀಯತೆ ಮತ್ತು ಸ್ವಾತಂತ್ರ್ಯ, ಸಮಾನತೆ ಈ ರೀತಿಯಾದಂತಹ ಅಭಿಪ್ರಾಯಗಳನ್ನು ಮತ್ತು ಇಟಲಿ ಏಕೀಕರಣದ ಒಂದು ವಿಷಯಗಳನ್ನ ಕುರಿತು ಅವನು ತನ್ನ ಲೇಖನಗಳನ್ನ ಆ ಪುಸ್ತಕದಲ್ಲಿ ಬರೆಯುವಂತ ಕೆಲಸವನ್ನ ಮಾಡ್ತಾನೆ. ಇದರಿಂದ ಜನರು ಹೆಚ್ಚು ಪ್ರೇರಣೆಯಾಗೊಳ್ಳುವಂಥದ್ದು ಕಾಣ್ತಾ ಹೋಗುತ್ತೆ. ಈ ಲೇಖನಗಳಿಂದ ಇವನು ಬರೆದಿರ್ತಕ್ಕಂಥ ಲೇಖನಗಳು ಇಟಲಿಯ ಜನರಲ್ಲಿ ಹೆಚ್ಚು ಮನೋಭಾವ ಅಥವಾ ಒಂದು ಹುರುಪನ್ನ ಅಥವಾ ಒಂದು ಪ್ರೇರಣೆಯನ್ನ ಕೊಡುವಂತಹ ಕೆಲಸವನ್ನ ಮಾಡ್ತಾ ಹೋಗುತ್ತೆ. ಸೊ ಹೀಗಾಗಿ ಅಲ್ಲಿರ್ತಕ್ಕಂಥ ಜನರು ಹೆಚ್ಚು ದಂಗೆ ಎದ್ದಳಿಕ್ಕೆ ಅವಕಾಶಗಳನ್ನ ಕಾಯ್ತಾ ಇದ್ರು. ಜೊತೆಗೆ ಅಷ್ಟೇ ಅಲ್ಲದೆ ಮ್ಯಾಜ್ನಿ ಕೂಡ ಯಂಗ್ ಇಟಲಿ ಅಥವಾ ತರುಣ ಇಟಲಿ ಅಂತಂದೇಳಿ ಕರಿತಾ ಹೋಗ್ತೀವಿ ಅನ್ನೋ ಒಂದು ಪಕ್ಷವನ್ನು ಕೂಡ ಸ್ಥಾಪನೆ ಮಾಡ್ತಾನೆ. ಈ ಪಕ್ಷದ ಉದ್ದೇಶ ಇಷ್ಟೇ, ಜನರಲ್ಲಿ ರಾಷ್ಟ್ರೀಯತೆ ಮನೋಭಾವನೆಯನ್ನು ಬಿತ್ತುವಂಥದ್ದು. ಜೊತೆಗೆ ಅಷ್ಟೇ ಅಲ್ಲದೆ ಇಟಲಿ ಏಕೀಕರಣವೇ ಇದರ ಮೂಲ ಉದ್ದೇಶವಾಗಿತ್ತು, ಈ ಒಂದು ಪಕ್ಷದ ಉದ್ದೇಶವಾಗಿತ್ತು. ಸೊ ಹಾಗಾಗಿ ಈ ಒಂದು ಪಕ್ಷವನ್ನ ಕಟ್ಟುವುದರ ಮೂಲಕ ಜನರಲ್ಲಿ ರಾಷ್ಟ್ರೀಯತೆ ಮತ್ತು ಏಕೀಕರಣದ ಉದ್ದೇಶವನ್ನ ಬಿತ್ತುವಂಥದ್ದು ಮತ್ತು ಪ್ರೇರಣೆಗೊಳಿಸುವಂಥದ್ದು, ಅವರನ್ನ ಜಾಗೃತಿ ಮೂಡಿಸುವಂತಹ ಕೆಲಸವನ್ನ ಮ್ಯಾಜ್ನಿ ತನ್ನ ಅವಧಿಯಲ್ಲಿ ತನ್ನ ಇಟಲಿ ಏಕೀಕರಣದಲ್ಲಿ ಪ್ರಮುಖ ಪಾತ್ರವನ್ನ ಈ ವಿಚಾರಗಳಲ್ಲಿ ಅವನು ಪಾತ್ರವನ್ನು ವಹಿಸುವಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಇನ್ನ ಗ್ಯಾರಿಬಾಲ್ಡಿ ಇವರೊಬ್ಬ ಸೇನಾ ದಂಡನಾಯಕ ಅಂತ ನಾವು ಹೇಳ್ಬೋದು, ಅಥವಾ ಯೋಧ ಅಂತಂದು ಹೇಳ್ಬೋದು, ಹೋರಾಟಗಾರ ಅಂತ ಕೂಡ ಇವನನ್ನ ಕರಿಬಹುದು. ಗ್ಯಾರಿಬಾಲ್ಡಿಯನ್ನ ನಾವು ಹೇಳ್ಬೋದು. ಇವನು ಕೂಡ ಮ್ಯಾಜ್ನಿ ಏನು ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಪಕ್ಷ ಇತ್ತು, ಯಂಗ್ ಇಟಲಿ ಅಂತಂದೇಳಿ ಕರಿತಾ ಹೋಗ್ತೀವಿ, ಅಥವಾ ತರುಣ ಇಟಲಿ ಅಂತ ಏನು ಪಕ್ಷವನ್ನ ನಾವು ಕರಿತೀವಿ, ಆ ಪಕ್ಷದ ಸದಸ್ಯರು ಕೂಡ ಗ್ಯಾರಿಬಾಲ್ಡಿ ಆಗಿದ್ದ. ಮತ್ತು ಹಲವಾರು ಬಾರಿ ಆ ಪಕ್ಷದ ನಾಯಕತ್ವವನ್ನ ವಹಿಸಿ ದಂಗೆಗಳ ನಾಯಕತ್ವವನ್ನು ವಹಿಸಿ ಹೋರಾಟವನ್ನು ಕೂಡ ಮಾಡಿದ್ದ ರಾಷ್ಟ್ರೀಯ ಇಟಲಿ ಏಕೀಕರಣದ ದೃಷ್ಟಿಯಿಂದ. ಹಲವಾರು ಒಂದು ಕಾರ್ಯಕ್ರಮಗಳಲ್ಲಿ ಕೂಡ ಇವನು ಏನು ಯಂಗ್ ಇಟಲಿ ಒಂದು ಪಕ್ಷದ ಕಾರ್ಯಕ್ರಮಗಳಲ್ಲಿ ನಾಯಕತ್ವವನ್ನು ವಹಿಸಿ ಕೂಡ ಇವನು ಹೋರಾಟ ಮಾಡಿರ್ತಕ್ಕಂಥದ್ದು ಇತಿಹಾಸದಲ್ಲಿ ಕಾಣ್ತಾ ಹೋಗುತ್ತೆ. ಜೊತೆಗೆ ಅಷ್ಟೇ ಅಲ್ಲದೆ ಇವರೊಂದು ಕೆಂಪಂಗಿ ದಳ ಅನ್ನೋ ಒಂದು ಸೇನೆಯನ್ನು ಕೂಡ ಸ್ಥಾಪನೆ ಮಾಡ್ತಾನೆ. ಕೆಂಪಂಗಿ ದಳ ಅನ್ನೋ ಒಂದು ಸೇನೆಯನ್ನು ಕೂಡ ಸ್ಥಾಪನೆ ಮಾಡ್ತಾನೆ. ಈ ಸೇನೆಯ ಸಹಾಯದಿಂದ ಇಟಲಿ ಏಕೀಕರಣವನ್ನ ಮಾಡಬೇಕು ಅನ್ನೋದು ಈ ಗ್ಯಾರಿಬಾಲ್ಡಿಯ ಒಂದು ಉದ್ದೇಶ ಕೂಡ ಆಗಿತ್ತು. ಹಾಗಾಗಿಯೇ ಇವನು ಸರ್ಡಿನಿಯಾದ ಜೊತೆಗೆ, ಅಂದ್ರೆ ಇಟಲಿಯ ಮತ್ತೊಂದು ದೊಡ್ಡ ರಾಜ್ಯ ಇದು ಸರ್ಡಿನಿಯಾ, ಇದು ಇಟಲಿ ಏಕೀಕರಣದ ಒಂದು ವಿಚಾರದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಮುಂದೆ ಕೌರ್ ಬಗ್ಗೆ ಹೇಳ್ಬೇಕಾದ್ರೆ ನಾನು ಅದನ್ನ ಹೇಳ್ತಾ ಹೋಗ್ತೀನಿ. ಸೊ ಹಾಗಾಗಿ ಆ ಒಂದು ಸರ್ಡಿನಿಯಾದ ಸೇನೆಯ ಜೊತೆಗೆ ಆಸ್ಟ್ರಿಯಾದ ವಿರುದ್ಧ ಹೋರಾಟ ಮಾಡಿ ಆಸ್ಟ್ರಿಯಾವನ್ನ ಇಟಲಿಯಿಂದ ಹೊರಗೆ ಹಾಕುವ ಒಂದು ಪ್ರಯತ್ನದಲ್ಲಿ ಇವನ ಸೇನೆಯು ಕೂಡ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಸೊ ಆಸ್ಟ್ರಿಯಾ ಇಟಲಿಯ ಮೇಲೆ ಹೆಚ್ಚು ಪ್ರಭಾವವನ್ನು ಹೊಂದಿರತಕ್ಕಂತಹ ಒಂದು ರಾಷ್ಟ್ರವಾಗಿತ್ತು. ನೋಡಿ, ಆಸ್ಟ್ರಿಯಾ ಅಂತ ಅಂದ್ರೆ ಆಸ್ಟ್ರೇಲಿಯನ್ ಅಲ್ಲ.
ಸೊ ಇದು ಕೂಡ ಒಂದು ಯುರೋಪ್ನ ಒಂದು ರಾಷ್ಟ್ರ. ಇದು ಈ 17 ಮತ್ತು 18 19ನೇ ಶತಮಾನದ ಅವಧಿಯಲ್ಲಿ ಪ್ರಪಂಚದ ಬಲಿಷ್ಠ ರಾಷ್ಟ್ರಗಳಲ್ಲಿ ಇದು ಕೂಡ ಒಂದಾಗಿತ್ತು, ಆಸ್ಟ್ರಿಯಾ. ಸೊ ಆಸ್ಟ್ರಿಯಾ ಕೂಡ ಒಂದು ಬಲಿಷ್ಠ ರಾಷ್ಟ್ರವಾಗಿತ್ತು ಆ ಕಾಲದಲ್ಲಿ. ಇಡೀ ಯುರೋಪ್ನ ಹಲವು ರಾಷ್ಟ್ರಗಳ ಮೇಲೆ ತನ್ನ ಪ್ರಭುತ್ವವನ್ನು ಸ್ಥಾಪನೆ ಮಾಡಿತ್ತು. ಇಟಲಿಯ ಮೇಲೂ ಕೂಡ ಇದರ ಒಂದು ಪ್ರಭುತ್ವ ಇತ್ತು ಆಸ್ಟ್ರಿಯದ್ದು. ಸೊ ಹಾಗಾಗಿ ಆಸ್ಟ್ರಿಯವನ್ನ ಇಟಲಿ ರಾಜ್ಯಗಳ ಮೇಲಿರ್ತಕ್ಕಂಥ ಪ್ರಭಾವದಿಂದ ಹೊರಗಾಕ್ಲಿಕ್ಕೆ ಸರಡನೆಯ ಪ್ರಯತ್ನವನ್ನ ಮಾಡ್ತಾ ಇತ್ತು. ಆ ರಾಜ್ಯದ ಸೇನೆಯ ಜೊತೆಗೆ ಇವನ ಏನು ಗ್ಯಾರಿಬಾಲ್ಡಿಯ ಒಂದು ಸೈನ್ಯ ಇರ್ತಕ್ಕಂಥ ಕೆಂಪಂಗಿ ದಳ ಏನಿದೆ ಅದು ಒಗ್ಗೂಡಿ ಆಸ್ಟ್ರಿಯವನ್ನ ಸೋಲಿಸಿ, ಆ ದೇಶವನ್ನ ಸೋಲಿಸಿ ಇಟಲಿಯಿಂದ ಅವರ ಪ್ರಭಾವನ ಹೊರಗಾಕುವಂತ ಕೆಲಸವನ್ನ ಮಾಡ್ತಾ ಹೋಗ್ತಾನೆ. ಅಷ್ಟೇ ಅಲ್ಲದೆ ಏನು 1860ರಲ್ಲಿ ಪೋಪರ ವಶದಲ್ಲಿದ್ದಂತಹ ಏನು ನೆಪ್ಸಲ್ಸ್ ಅಂತ ಹೇಳಿ ಕರಿತೀವಿ, 2 ಸಿಸಿಲಿಯ ರಾಜ್ಯಗಳು ಅಂತ ಹೇಳಿ ಕರಿತಾ ಹೋಗ್ತೀವಿ, ಸಿಸಿಲಿ ರಾಜ್ಯಗಳು ಅಂತ ಹೇಳಿ ಅದನ್ನ ಕರಿತಾ ಹೋಗ್ತೀವಿ. ಆ ರಾಜ್ಯಗಳ ಮೇಲೆ ದಾಳಿ ಮಾಡಿ ಪೋಪರಿಂದ ಅವುಗಳನ್ನ ವಶಪಡಿಸಿಕೊಳ್ಳುವಂತಹ ಕೆಲಸವನ್ನು ಕೂಡ ಇವನು ಮಾಡ್ತಾ ಹೋಗ್ತಾನೆ. ಈ ಮೂಲಕ ಇಟಲಿ ಏಕೀಕರಣವನ್ನ ಮತ್ತಷ್ಟು ತ್ವರಿತಗೊಳಿಸುವಂಥದ್ದು, ಮತ್ತಷ್ಟು ಆ ಒಂದು ವೇಗವನ್ನು ಹೆಚ್ಚಿಸುವಂತಹ ಕೆಲಸವನ್ನ ಮಾಡ್ತಾ ಹೋಗ್ತಾನೆ. ಇನ್ನ ಮತ್ತೊಬ್ಬ ಇಟಲಿಯ ಏಕೀಕರಣದ ಪ್ರಮುಖ ರೂವಾರಿ ಅಂತ ಅಂದ್ರೆ ಅದು ಕೌಂಟ್ ಕಹೂರ್ ಅಂತಂದೇಳಿ ಕರಿತಾ ಹೋಗ್ತಾನೆ. ಕೌಂಟ್ ಕಹೂರ್ ಇವರೊಬ್ಬ ಪತ್ರಿಕೋದ್ಯಮಿ ಅಂತಂದು ಹೇಳ್ಬೋದು. ಜೊತೆಗೆ ಸರ್ಡಿನಿಯಾದ ಪ್ರಧಾನಮಂತ್ರಿ ಅಥವಾ ಮುಖ್ಯಮಂತ್ರಿ ಹುದ್ದೆಯನ್ನ ಅಲಂಕಾರ ಮಾಡಿದಂಥವನು ಇವರು. ಇವರ ಮೂಲ ಉದ್ದೇಶ ಸರ್ಡಿನಿಯಾವನ್ನ ಅತ್ಯಂತ ಬಲಿಷ್ಠಗೊಳಿಸುವಂಥದ್ದು ಮತ್ತು ಅದರ ಮೂಲಕ ಏನು ಇಟಲಿ ಏಕೀಕರಣದ ಒಂದು ಪ್ರಕ್ರಿಯೆ ಐತೆ ಅದನ್ನ ಒಂದು ಪೂರ್ಣಗೊಳಿಸುವಂತಹ ಜವಾಬ್ದಾರಿ ಅಥವಾ ಒಂದು ಕನಸನ್ನ ಇವನು ಹೊತ್ತಿದ್ದ. ಹಾಗಾಗಿ ಇವನು ಮೊದಲಿಗೆ ಒಂದು ಸರ್ಡಿನಿಯಾದ ಮುಖ್ಯ ಪ್ರಧಾನಮಂತ್ರಿ ಆದ ತಕ್ಷಣವೇ ಇವನು ಆ ಒಂದು ಸರ್ಡಿನಿಯಾದ ಒಂದು ಪ್ರಗತಿಗೋಸ್ಕರ ಹಲವಾರು ಸುಧಾರಣೆಗಳನ್ನು ಜಾರಿಗೆ ತರ್ತಾನೆ. ಅದ್ರ ಮೂಲಕ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಅದನ್ನು ರಾಜಕೀಯವಾಗಿ ಸದೃಢಗೊಳಿಸುವಂತಹ ಕೆಲಸವನ್ನ ಇವನು ಮಾಡ್ತಾ ಹೋಗ್ತಾನೆ. ಮತ್ತು ಜೊತೆಗೆ ಒಂದು ಬಲಿಷ್ಠವಾದಂಥ ಸೇನೆಯನ್ನು ಕೂಡ ಕಟ್ಟುವಂಥ ಕೆಲಸವನ್ನು ಮಾಡ್ತಾನೆ. ಯಾಕಂದ್ರೆ ಈ ಒಂದು ಏಕೀಕರಣಗೊಳ್ಳಬೇಕಾದ್ರೆ ಆಸ್ಟ್ರಿಯಾ, ಫ್ರಾನ್ಸ್ ಸೊ ಇವರ ವಿರುದ್ಧ ಹೋರಾಟ ಮಾಡಬೇಕಾಗಿತ್ತು. ಹಾಗಾಗಿ ಒಂದು ಸೇನೆಯನ್ನ ಸುಸಜ್ಜಿತವಾದಂಥ ಸೇನೆಯನ್ನ ಕಟ್ಟುವಂಥ ಕೆಲಸವನ್ನ ಈ ಕಹೂರ್ ಸರ್ಡಿನಿಯಾದ ಪ್ರಧಾನಮಂತ್ರಿ, ಇವನು ಆಕ್ಚುಲಿ ಪ್ರಧಾನಮಂತ್ರಿ ಆಗಿದ್ದ. ಸೊ ಒಂದು ಹುದ್ದೆಯಲ್ಲಿ ಇದ್ದಂಥವನು ಇವನು ಆ ಕೆಲಸವನ್ನ ಮಾಡ್ತಾ ಹೋಗ್ತಾನೆ. ಮತ್ತೆ ಈ ಸರ್ಡಿನಿಯಾದ ರಾಜ ಯಾರಾಗಿದ್ದ ಅಂದ್ರೆ ವಿಕ್ಟರ್ ಎಮಾನ್ಯುಯಲ್ ಅಂತಂದೇಳಿ ಕರಿತಾ ಹೋಗ್ತೀವಿ. ಇವನು ಆ ಒಂದು ಸರ್ಡಿನಿಯಾದ ರಾಜನಾಗಿದ್ದ. ಅವನ ಕೈ ಕೆಳಗೆ ಇವನು ಕೆಲಸದಲ್ಲಿದ್ರು ಕೂಡ ಇವನಿಗೆ ಸಂಪೂರ್ಣವಾದಂತಹ ಸ್ವಾತಂತ್ರ್ಯವನ್ನ ಆ ಅರಸ ನೀಡಿದ್ದ. ಹಾಗಾಗಿ ಒಂದು ಸೇನೆಯನ್ನ ಕಟ್ಟುವಂತ ಕೆಲಸವನ್ನ ಇವನು ಮಾಡ್ತಾ ಹೋಗ್ತಾರೆ. ನಂತರ ಫ್ರಾನ್ಸ್ ಜೊತೆಗೆ ನೋಡಿ, ಫ್ರಾನ್ಸ್ ಜೊತೆಗೆ ಒಂದು ರಹಸ್ಯ ಒಪ್ಪಂದವನ್ನ ಮಾಡಿಕೊಂಡು ಆಸ್ಟ್ರಿಯಾದ ವಿರುದ್ಧ ಯುದ್ಧಕ್ಕೆ ಹೋಗ್ತಾನೆ. ಆಸ್ಟ್ರಿಯಾದ ವಿರುದ್ಧ ಫ್ರಾನ್ಸ್ ಮತ್ತು ಇಟಲಿ ಎರಡೂ ದೇಶಗಳು ಒಗ್ಗೂಡಿ ಆಸ್ಟ್ರಿಯಾದ ವಿರುದ್ಧ ಹೋರಾಟ ಮಾಡಿ ಅವರ ಆಸ್ಟ್ರಿಯಾ ದೇಶವನ್ನು ಸೋಲಿಸಿ ಆಸ್ಟ್ರಿಯಾದ ಒಂದು ಹಿಡಿತದಿಂದ ಇಟಲಿಯನ್ನ ಇಟಲಿಯ ಒಂದು ಪ್ರಭಾವ ಏನಿತ್ತು, ಇಟಲಿಯ ಮೇಲೆ ಇದ್ದಂಥ ಪ್ರಭಾವವನ್ನ ಅವರು ಹತ್ತಿಕ್ಕುವಂಥದ್ದು ಮತ್ತೆ ಅಲ್ಲಿಂದ ಹೊರಗೆ ಹಾಕುವಂತ ಕೆಲಸವನ್ನು ಕೂಡ ಇವನು ಮಾಡ್ತಾ ಹೋಗ್ತಾನೆ. ಈ ಮೂಲಕ ಆಸ್ಟ್ರಿಯಾದ ಒಂದು ಹಿಡಿತದಲ್ಲಿದ್ದಂತಹ ಸರ್ಡಿನಿಯಾ ಇರ್ಬೋದು, ಆಮೇಲೆ ಲಾಬಾರ್ಡಿಯಾ ಅನ್ನೋ ಪ್ರದೇಶಗಳಿರ್ಬೋದು, ಇವೆಲ್ಲವೂ ಕೂಡ ಈ ಸರ್ಡಿನಿಯಾದ ಒಂದು ವಶದಲ್ಲಿ ಅಥವಾ ಒಂದು ಏಕೀಕರಣಗೊಳಿಸುವಂತಹ ಕೆಲಸವನ್ನ ಮಾಡ್ತಾ ಹೋಗ್ತಾನೆ. ನಂತರದ ದಿನಗಳಲ್ಲಿ ಇನ್ನ ಏನು ಸಣ್ಣ ಪುಟ್ಟ ರಾಜ್ಯಗಳಿದ್ವು, ಟಸ್ಕನಿ ಇರ್ಬೋದು, ಮೊಡಾನಾ ಇರ್ಬೋದು, ಪಾರ್ಮಾ ಇರ್ಬೋದು, ಮತ್ತೆ ಉತ್ತರದ ಪೋಪರ ವಶದಲ್ಲಿ ಇರ್ತಕ್ಕಂಥ ಸಿಸಿಲಿಗಳು ಇವುಗಳನ್ನೆಲ್ಲವನ್ನೂ ಕೂಡ ವಶಪಡಿಸಿಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಒಂದು ಇಟಲಿ ಏಕೀಕರಣದ ಕ್ರಿಯೆಯನ್ನ ಪೂರ್ಣಗೊಳಿಸುವಂತ ಸ್ವಲ್ಪ ಪ್ರಮಾಣದ ಒಂದು ಭಾಗಷ್ಟು ಪೂರ್ಣಗೊಳಿಸುವಂತ ಕೆಲಸವನ್ನ ಮಾಡ್ತಾ ಹೋಗ್ತಾನೆ. ಅಷ್ಟೇ ಅಲ್ಲದೆ ಗ್ಯಾರಿಬಾಲ್ಡಿ ಏನು ಕೆಂಪಂಗಿ ದಳದ ಸಹಾಯದಿಂದ ಪೋಪರ ವಶದಲ್ಲಿರ್ತಕ್ಕಂತಹ ಏನು ಸಿಸಿಲಿಗಳನ್ನ 2 ಸಿಸಿಲಿ ರಾಜ್ಯಗಳನ್ನ ವಶಪಡಿಸಿಕೊಳ್ಳುವ ಒಂದು ಪ್ರಕ್ರಿಯೆ ಇತ್ತು. ಅದಕ್ಕೆ ರಹಸ್ಯವಾಗಿಯೇ ಕೌಂಟ್ ಕಹೂರನೇ ಪ್ರೇರಣೆಯನ್ನ ಕೊಟ್ಟಿರ್ತಕ್ಕಂಥದ್ದು ಕಾಣ್ತಾ ಹೋಗುತ್ತೆ. ಅಂದ್ರೆ ಗ್ಯಾರಿಬಾಲ್ಡಿಗೆ ನೀನು ಹೋಗಿ ಆ ರಾಜ್ಯಗಳ ಮೇಲೆ ಗೆದ್ದು ಆ ಪ್ರದೇಶವನ್ನ ವಶಪಡಿಸ್ಕೋ ಅಂತಂದೇಳಿ ಅವನಿಗೆ ಒಂದು ರಹಸ್ಯವಾಗಿ ಅಥವಾ ಒಂದು ಹಿನ್ನೆಲೆಯ ಮೂಲಕ ಪ್ರಚೋದನೆ ಕೊಟ್ಟಿದ್ದು ಕೂಡ ಕೌಂಟ್ ಕಹೂರನೇ. ಯಾಕಂದ್ರೆ ಅದು ಚರ್ಚ್ ಅಥವಾ ಪಾದ್ರಿಗಳ ವಶದಲ್ಲಿದ್ದರಿಂದ ಇವನು ರಾಜನ ಒಂದು ಅಧಿಕಾರಿಯಾಗಿ ನೇರವಾಗಿ ಯುದ್ಧ ಮಾಡಲಿಕ್ಕೆ ಸಾಧ್ಯತೆ ಇರಲಿಲ್ಲ. ಹಾಗಾಗಿ ಗ್ಯಾರಿಬಾಲ್ಡಿಗೆ ಅದಕ್ಕೆ ಸಪೋರ್ಟ್ ನೀಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಹೋಗ್ತಾನೆ. ಹಾಗಾಗಿ ಆ ನಂತರದಲ್ಲಿ ಅದನ್ನು ವಶಪಡಿಸಿಕೊಂಡಂತಹ ಗ್ಯಾರಿಬಾಲ್ಡಿ ಅದನ್ನ ಮತ್ತೆ ಕೌಂಟ್ ಕಹೂರ್ಗೆ ಕೊಡೋದ್ರ ಮೂಲಕ ಏಕೀಕರಣಕ್ಕೆ ತ್ವರಿತಗೊಳಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಹೋಗ್ತಾನೆ. ಇದಿಷ್ಟು ಆದ ನಂತರವೂ ಕೂಡ ಅಂದ್ರೆ ಆಸ್ಟ್ರಿಯಾ ದೇಶವನ್ನ ಆ ಒಂದು ಇಟಲಿ
ಮೇಲೆ ಇದ್ದಂತ ಪ್ರಭಾವದಿಂದ ಹೊರಗಾಕಲ್ಪಟ್ಟರು, ಅದನ್ನ ಸೋಲಿಸಿದ್ರು. ಜೊತೆಗೆ ಕೆಲವೊಂದು ಏನು ಸಣ್ಣ ಪುಟ್ಟ ರಾಜ್ಯಗಳಿದ್ವು ಅವನು ಗೆದ್ದು ತನ್ನ ತನ್ನ ರಾಜ್ಯದಲ್ಲೇ ವಿಲೀನಗೊಳಿಸುವಂತ ಕೆಲಸವನ್ನು ಕೂಡ ಮಾಡಿದ್ರು. ಇವೆಲ್ಲ ಕ್ರಿಯೆ ಮುಗಿದರೂ ಕೂಡ ರೋಮನ್ ಫ್ರಾನ್ಸ್ನ ಒಂದು ಹಿಡಿತದಲ್ಲಿತ್ತು. ಇಟಲಿಯ ಪ್ರಮುಖ ನಗರ ಅಥವಾ ಪ್ರಮುಖ ಪ್ರದೇಶ ಅದು. ಸೊ ಅಂತ ಪ್ರದೇಶ ಫ್ರಾನ್ಸ್ನ ಹಿಡಿತದಲ್ಲಿತ್ತು. ಆ ಪ್ರದೇಶ ವಶವಾಗದ್ರೆ ಇಟಲಿ ಏಕೀಕರಣ ಸಂಪೂರ್ಣಗೊಳ್ತಾ ಇರಲಿಲ್ಲ. ಹಾಗಾಗಿ ಈ ಏನು ಇಟಲಿ ಏಕೀಕರಣ ಸಂಪೂರ್ಣಗೊಳ್ಳಬೇಕಾದ್ರೆ ಫ್ರಾನ್ಸ್ನ ಮೇಲೆ ಯುದ್ಧ ಅನಿವಾರ್ಯವಾಗಿತ್ತು. ಸೊ ಆ ಕಾರಣಕ್ಕಾಗಿ ಕೌಂಟ್ ಕಹೂರ್ ನೇರವಾಗಿ ಯುದ್ಧ ಮಾಡುವುದು ಸಾಧ್ಯವಿರಲಿಲ್ಲ. ಯಾಕಂದ್ರೆ ಫ್ರಾನ್ಸ್ ಅತ್ಯಂತ ಬಲಿಷ್ಠವಾದಂತಹ ರಾಷ್ಟ್ರ ಆಗಿತ್ತು. ಹಾಗಾಗಿ ಆ ರಾಷ್ಟ್ರವನ್ನ ಸೋಲಿಸುವಂತ ಶಕ್ತಿ ಇವನಿಗೆ ಇಲ್ಲ, ಅಥವಾ ಕೌಂಟ್ ಕಹೂರ್ಗೆ ಇನ್ನೂ ಕೂಡ ನನಗೆ ಇಲ್ಲ ಅನ್ನೋದು ಗೊತ್ತಿತ್ತು. ಹಾಗಾಗಿ ಸಮಯಕ್ಕಾಗಿ ಕಾಯ್ತಾ ಇದ್ದ. ಅಂತಹ ಸಮಯ 1870ರಲ್ಲಿ ಅವನಿಗೆ ಬಂದಂಥದ್ದು ಕಾಣ್ತಾ ಹೋಗುತ್ತೆ. ಅದು ಯಾವುದಾಗಿತ್ತು ಅಂತಂದ್ರೆ 1870ರಲ್ಲಿ ಪರ್ಷಿಯಾ ಮತ್ತು ಫ್ರಾನ್ಸ್ ಇವೆರಡು ರಾಷ್ಟ್ರಗಳ ಮಧ್ಯೆ ಯುದ್ಧ ನಡೀತಾ ಇತ್ತು. ಅಂತ ಸಂದರ್ಭದಲ್ಲಿ ಫ್ರಾನ್ಸ್ನ ವಿರುದ್ಧ ಪರ್ಷಿಯಾಕ್ಕೆ ಸಹಾಯ ಮಾಡುವುದರ ಮೂಲಕ ಕೌಂಟ್ ಕಹೂರ್ ಫ್ರಾನ್ಸ್ನ ದೇಶವನ್ನ ಸೋಲಿಸುವಂತಹ ಅಥವಾ ಒಂದು ಅದರ ವಿರುದ್ಧ ಕಾರ್ಯಾಚರಣೆಯನ್ನ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾನೆ. ಈ ಸಂದರ್ಭದಲ್ಲಿ ಫ್ರಾನ್ಸ್ ಪರ್ಷಿಯಾವನ್ನ ಸೋಲಿಸುವ ದೃಷ್ಟಿಯಿಂದ ರೋಮನ್ ನಲ್ಲಿರ್ತಕ್ಕಂಥ ಏನು ಸೇನೆ ಇತ್ತು ಆ ಸೇನೆಯನ್ನ ವಾಪಸ್ ಕರೆಸಿಕೊಳ್ಳುವಂತ ಕೆಲಸವನ್ನ ಮಾಡುತ್ತೆ. ತಕ್ಷಣವೇ ಇಟಲಿಯ ರಾಜನಾಗಿರ್ತಕ್ಕಂಥ ಅಥವಾ ಏನು ರಾಜ ಮತ್ತು ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥದ್ದು, ಅಂದ್ರೆ ಪ್ರಧಾನಮಂತ್ರಿ ಆಗಿರ್ತಕ್ಕಂಥದ್ದು ಇಟಲಿಯ ಪ್ರಧಾನಮಂತ್ರಿ ಆ ಕಾಲಕ್ಕೆ ಆಗಿದ್ದ ಏನು ಸರ್ಡಿನಿಯಾದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಕೌಂಟ್ ಕಹೂರ್ ಇರ್ಬೋದು, ಮತ್ತು ಸರ್ಡಿನಿಯಾದ ರಾಜನಾಗಿರ್ತಕ್ಕಂಥ ವಿಕ್ಟರ್ ಎಮಾನ್ಯುಯಲ್ ಅಂತಂದೇಳಿ ಕರಿತಾ ಹೋಗ್ತೀವಿ. ಆ ಏನು ರಾಜ ಇದ್ದ, ಇವರಿಬ್ಬರು ಕೂಡ ಅರಸರು ಸೇರಿಕೊಂಡು ರೋಮನ್ ಮೇಲೆ ದಾಳಿ ಮಾಡಿ ಆ ಪ್ರದೇಶವನ್ನ ಇಟಲಿಯಲ್ಲಿ ಸೇರಿಸಿಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಈ ಮೂಲಕ ಇಡೀ ಇಟಲಿ ಏಕೀಕರಣ ಆಗುವಂತದ್ದು ಕಾಣ್ತಾ ಹೋಗುತ್ತೆ. ಈ ಮೂಲಕ ಸರ್ಡಿನಿಯಾದ ರಾಜನಾಗಿರ್ತಕ್ಕಂಥ ಏನು ವಿಕ್ಟರ್ ಎಮಾನ್ಯುಯಲ್ ಇದ್ದ, ಸೊ ಇವನೇ ಇಟಲಿಯ ರಾಜನಾಗಿ ಅಧಿಕಾರವನ್ನ ಸ್ವೀಕಾರ ಮಾಡ್ತಾನೆ. ಯಾಕಂದ್ರೆ ಇಟಲಿ ಏಕೀಕರಣದಲ್ಲಿ ಇವನು ಪ್ರಮುಖ ಪಾತ್ರವನ್ನ ವಹಿಸಿದ್ದ. ಸೊ ಹಾಗಾಗಿ ಅವನಿಗೆ ಆ ಹುದ್ದೆಯನ್ನ ಕೊಡಲಾಗುತ್ತೆ. ಜೊತೆಗೆ ಆ ಇಟಲಿಯ ಪ್ರಧಾನಮಂತ್ರಿ ಹುದ್ದೆಯನ್ನು ಕೂಡ ಕೌಂಟ್ ಕಹೂರ್ಗೆ ಸಿಗುವಂತದ್ದು. ಯಾಕಂದ್ರೆ ಇವನು ಕೂಡ ಏಕೀಕರಣದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ದ. ಸೊ ಹಾಗಾಗಿ ಈ ರೀತಿಯಾಗಿ ಇಟಲಿ ಏಕೀಕರಣ ಒಂದು ಪೂರ್ಣಗೊಳ್ಳುವಂತದ್ದು ನಮಗೆ ಇತಿಹಾಸದಲ್ಲಿ ಕಾಣ್ತಾ ಹೋಗುತ್ತೆ. ಅಂದ್ರೆ ಹಲವಾರು ಚೂರು ಚೂರಾಗಿ ಹೋಗಿರ್ತಕ್ಕಂತಹ ಒಂದು ಇಟಲಿ ಮತ್ತೆ ಏಕೀಕರಣಗೊಂಡು ತನ್ನ ವೈಭವ ಏನಿತ್ತು, ಹಿಂದಿನ ಕಾಲದ ವೈಭವ ಇತ್ತು, ಅದನ್ನು ಪುನಃಸ್ಥಾಪಿಸುವಂತಹ ಕೆಲಸವನ್ನ ಈ ಮೂವರು ನಾಯಕರ ಪ್ರಯತ್ನದ ಫಲವಾಗಿ ಅದು ಆಗುವಂತದ್ದು ನಮಗೆ ಕಾಣ್ತಾ ಹೋಗುತ್ತೆ. ಇನ್ನ ಮತ್ತೊಂದು ಪ್ರಮುಖ ಏಕೀಕರಣ ಒಂದು ಪ್ರಕ್ರಿಯೆ ಯುರೋಪ್ನಲ್ಲಿ ಆ ಕಾಲದಲ್ಲಿ 19ನೇ ಶತಮಾನದಲ್ಲಿ ನಡೆದಿರ್ತಕ್ಕಂಥದ್ದು ಅಂತಂದ್ರೆ ಅದು ಜರ್ಮನಿ ಏಕೀಕರಣ ಅಂತ ಕರೀತಾರೆ. ಓಕೆ, ಜರ್ಮನಿ ಏಕೀಕರಣ 19ನೇ ಶತಮಾನದ ಆದಿಭಾಗದಲ್ಲಿ ಹೇಗೆ ಇಟಲಿ ಹಲವಾರು ಚೂರು ಚೂರಾಗಿ ಹೋಗಿತ್ತು, ಹಾಗೆಯೇ ಕೂಡ ಏನು ಜರ್ಮನಿ ಕೂಡ ಹಲವಾರು ಸಣ್ಣ ಪುಟ್ಟ ಭಾಗಗಳಾಗಿ ವಿಂಗಡಣೆ ಆಗಿತ್ತು. ಅದರಲ್ಲಿ ಬಹುಮುಖ್ಯವಾಗಿ ಉಟೆನ್ಬರ್ಗ್ ಅಂತ ನಾವೇನು ಹೇಳ್ತಾ ಹೋಗ್ತೀವಿ, ಅದೇ ಅತ್ಯಂತ ದೊಡ್ಡ ರಾಜ್ಯವಾಗಿ ಇತ್ತು ಜರ್ಮನಿಯ ಹಲವಾರು ರಾಜ್ಯಗಳು. ನೋಡಿ, ಭಾರತವು ಕೂಡ ಸ್ವಾತಂತ್ರ್ಯಕ್ಕಿಂತ ಮುಂಚಿತವಾಗಿ 500ಕ್ಕಿಂತ ಹೆಚ್ಚು ರಾಜ್ಯವಂಶಗಳಿದ್ವು ಅಂತ ಹೇಳ್ತೀವಿ. ಅಷ್ಟು ಚೂರು ಚೂರಾಗಿ. ಇದ್ರ ಜೊತೆಗೆ ಮತ್ತೆ ಬ್ರಿಟನ್ ಆಡಳಿತ ಪ್ರದೇಶಗಳಿರ್ಬೋದು, ಅವು ಕೂಡ ಇದ್ವು. ಸೊ ಅವನ್ನ ಬಿಟ್ಟುಕೊಂಡೇ ನಾವು ಹೇಳೋದಾದ್ರು ರಾಜವಂಶಗಳ ವಿಚಾರಕ್ಕೆ ಬರೋದಾದ್ರೂ ಕೂಡ, ಭಾರತೀಯ ರಾಜವಂಶಗಳ ವಿಚಾರಕ್ಕೆ ಬರೋದಾದ್ರೂ ಕೂಡ 500ಕ್ಕಿಂತ ಹೆಚ್ಚಿದ್ವು ಅಂತ ಹೇಳ್ತೀವಿ. ಆದ್ರೆ ಅಷ್ಟು ಸಣ್ಣ ಪುಟ್ಟ ಚೂರು ಚೂರುಗಳಾಗಿ ಹೋಗಿತ್ತು ಭಾರತ. ಅದೇ ರೀತಿ ಈ ಜರ್ಮನಿನೂ ಕೂಡ ಹಲವಾರು ಭಾಗಗಳಾಗಿ ಅದು ವಿಂಗಡಣೆ ಆಗಿರ್ತಕ್ಕಂಥದ್ದು ಕಾಣ್ತಾ ಹೋಗುತ್ತೆ 19ನೇ ಶತಮಾನದ ಆದಿಭಾಗದಲ್ಲಿ, ಆರಂಭದ ಅವಧಿಯಲ್ಲಿ. ಸೊ ಆ ಒಂದು ಸಂದರ್ಭದಲ್ಲಿ ಉಟೆನ್ಬರ್ಗ್ ಅನ್ನೋದು ಏನು ರಾಜ್ಯ ಇತ್ತು, ಅದೇ ಅತ್ಯಂತ ದೊಡ್ಡ ರಾಜ್ಯವಾಗಿ ಆ ಕಾಲದಲ್ಲಿ ಜರ್ಮನಿಯಲ್ಲಿ ಇತ್ತು. ಅದನ್ನ ಬಿಟ್ಟರೆ ಬವೇರಿಯಾ ಇರ್ಬೋದು, ಬೇಡನ್ ಇರ್ಬೋದು, ಮತ್ತೆ ಹೇಸ್
ಇವು ಇತರ ಪ್ರಮುಖ ರಾಜ್ಯಗಳಾಗಿ ಇರ್ತಕ್ಕಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಆದ್ರೆ ಈ ಜರ್ಮನಿ ರಾಜ್ಯಗಳು ತಾವು ತಮ್ಮಲ್ಲಿಯೇ ಪರಸ್ಪರ ಕಾದಾಡುತ್ತಿದ್ವು. ಹಾಗಾಗಿ ಆರ್ಥಿಕವಾಗಿ ಅವು ಅತ್ಯಂತ ಬಲಹೀನ ಸ್ಥಿತಿಯಲ್ಲಿ ಇದ್ವು. ಹಾಗಾಗಿ ಇಲ್ಲಿರ್ತಕ್ಕಂಥ ಏನು ಜರ್ಮನಿಯ ಜನರಿದ್ರು ಇವರೆಲ್ಲರಲ್ಲೂ ಕೂಡ ಒಂದು ದೃಷ್ಟಿ ಇತ್ತು, ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಸುಧಾರಣೆಗೋಸ್ಕರ ಇವರು ಕಾಯುವಂತ ಪ್ರಯತ್ನವನ್ನ ಮಾಡ್ತಾ ಇದ್ರು. ಅದೇ ಸಂದರ್ಭದಲ್ಲಿ 1789ರಲ್ಲಿ ಫ್ರಾನ್ಸ್ನ ಮಹಾಕ್ರಾಂತಿ ನಡೆದ ನಂತರದಲ್ಲಿ ಜರ್ಮನಿಯ ಜನರಲ್ಲೂ ಕೂಡ ಒಂದು ರಾಷ್ಟ್ರೀಯತೆಯ ಮನೋಭಾವ ಬೆಳೀಲಿಕ್ಕೆ ಪ್ರಾರಂಭ ಆಯಿತು. ಹಾಗಾಗಿ ಇವರು ಕೂಡ ನಾವು ನಮ್ಮದೇ ಆದಂತಹ ದೇಶವನ್ನ ಕಟ್ಟಬೇಕು, ನಾವೆಲ್ಲರೂ ಒಗ್ಗೂಡಿ ಒಂದು ದೇಶವನ್ನ ಕಟ್ಟಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಹಲವಾರು ರೀತಿಯಾದಂತಹ ಹೋರಾಟಗಳು ಅಲ್ಲಿ ನಡೀಲಿಕ್ಕೆ ಪ್ರಾರಂಭವಾದವು. ಇದರ ಫಲವಾಗಿ ಆಸ್ಟ್ರಿಯಾ ಈ ಒಂದು ಜರ್ಮನಿಯ ಮೇಲೆ ಹಿಡಿತವನ್ನು ಸಾಧಿಸಲಿಕ್ಕೆ ಅವಕಾಶ ಆಯಿತು. ಹೀಗಾಗಿ ಜರ್ಮನಿಯಲ್ಲಿ ಇರ್ತಕ್ಕಂಥ ಏನು ಉತ್ತರ ಭಾಗದ ಒಂದು ರಾಜ್ಯಗಳಿತ್ತು, ಅವುಗಳನ್ನೆಲ್ಲವನ್ನು ಒಗ್ಗೂಡಿಸಿ ಆಸ್ಟ್ರಿಯಾ ಒಂದು ಸಂಘವನ್ನು ಸ್ಥಾಪನೆ ಮಾಡ್ತಾರೆ. ಒಂದು ಸಂಘ, ಆಸ್ಟ್ರಿಯಾದ ಅಥವಾ ಜರ್ಮನಿಯ ಉತ್ತರ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲಾ ರಾಜ್ಯಗಳು, ಅಲ್ಲಿರ್ತಕ್ಕಂಥ ಎಲ್ಲಾ ರಾಜ್ಯಗಳನ್ನ ಒಗ್ಗೂಡಿಸಿ ಒಂದು ಸಂಘವನ್ನು ಸ್ಥಾಪನೆ ಮಾಡಿತು. ಅದರ ನಾಯಕತ್ವವನ್ನ ಆಸ್ಟ್ರಿಯಾ ದೇಶ ವಹಿಸಿಕೊಳ್ಳುವಂಥದ್ದು ಕಾಣ್ತಾ ಹೋಗುತ್ತೆ. ಸೊ ಈ ಒಂದು ಸಂದರ್ಭದಲ್ಲಿ ಏನ್ ಜರ್ಮನಿಯಲ್ಲಿ ಇರ್ತಕ್ಕಂಥ ಅರಸರಿದ್ರು, ಇವರು ಕೂಡ ತಮಗೆ ಸಿಕ್ಕಿರ್ತಕ್ಕಂಥ ರಾಜಕೀಯ ಮತ್ತು ಸಾಮಾಜಿಕ ಏನು ಸ್ಥಾನಮಾನಗಳಿದೆ ಅದನ್ನ ಬಿಟ್ಟುಕೊಡ್ಲಿಕ್ಕೂ ಕೂಡ ರೆಡಿ ಇರಲಿಲ್ಲ. ಯಾಕಂದ್ರೆ ಈ ಜರ್ಮನಿ ಏಕೀಕರಣಗೊಂಡ್ಬಿಟ್ರೆ ಅಥವಾ ಪ್ರಜಾಪ್ರಭುತ್ವ ಸರ್ಕಾರ ಒಂದು ರಚನೆ ಆಗೋಗ್ಬಿಟ್ರೆ ಇದರಿಂದ ಏನಾಗುತ್ತೆ ಅಂತಂದ್ರೆ, ಸೊ ಪ್ರಜಾಪ್ರಭುತ್ವ ಸರ್ಕಾರ ರಚನೆ ಆಗ್ಬೋದು ಅಥವಾ ಯಾರದಾರು ಒಬ್ಬರ ನಾಯಕತ್ವದಲ್ಲಿ ಕೂಡ ಅವರು ಏಕೀಕರಣಗೊಳ್ಬಹುದು. ಏಕೀಕರಣಗೊಂಡ ನಂತರದಲ್ಲಿ ತಮ್ಮ ರಾಜಕೀಯ ಸ್ಥಾನಮಾನಗಳು ಕೂಡ ಕುಸಿತವಾಗ್ತವೆ ಅಥವಾ ಕಳೆದು ಹೋಗ್ತವೆ ಅನ್ನೋ ಒಂದು ಭಯ ಇವರಲ್ಲೂ ಕೂಡ ಇತ್ತು. ಹಾಗಾಗಿ ಇವರು ಕೂಡ ಏಕೀಕರಣ ಪ್ರಕ್ರಿಯೆಗೆ ಮೊದಲಿಗೆ ಒಂದು ಪ್ರೋತ್ಸಾಹವನ್ನ ನೀಡಿದ್ರು. ನಂತರದ ದಿನಗಳಲ್ಲಿ ಈ ಏನು ಏಕೀಕರಣಕ್ಕಾಗಿ ಹೋರಾಟ ಮಾಡ್ತಕ್ಕಂಥ ನಾಯಕರಿರ್ಬೋದು ಮತ್ತು ಜನರನ್ನ ದಂಗೆಗಳನ್ನ ಅಡಗಿಸುವಂತಹ ಕೆಲಸವನ್ನ ಕೂಡ ಇವರು ಕೂಡ ಮಾಡ್ತಾ ಹೋದ್ರು. ಹಾಗಾಗಿ ಈ ಜರ್ಮನಿಯ ಏಕೀಕರಣ ಪ್ರಕ್ರಿಯೆ ಅದು ಅಲ್ಲಿಗೆ ನಿಲ್ಲುವಂಥದ್ದು ಕಾಣ್ತಾ ಹೋಗುತ್ತೆ. ಉತ್ತರದ ಏನು ರಾಜ್ಯಗಳಿದ್ವು ಅದರ ನಾಯಕತ್ವವನ್ನು ಆಸ್ಟ್ರಿಯಾ ವಹಿಸಿಕೊಂಡಿತ್ತು. ದಕ್ಷಿಣ ಭಾಗದ ಏನು ಜರ್ಮನಿಯ ರಾಜ್ಯಗಳಿದ್ವು ಅವು ಫ್ರಾನ್ಸ್ನ ಒಂದು ಗಡಿಭಾಗಕ್ಕೆ ಹೊಂದ್ಕೊಂಡಂತ ರಾಜ್ಯಗಳಾಗಿದ್ವು. ಹಾಗಾಗಿ ಫ್ರಾನ್ಸ್ನ ಒಂದು ಹಿಡಿತದಲ್ಲಿ ಇರ್ತಕ್ಕಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಇನ್ನೂ ಕೆಲವು ಎರಡು ರಾಜ್ಯಗಳು ಡೆನ್ಮಾರ್ಕ್ನ ಒಂದು ನಿಯಂತ್ರಣದಲ್ಲಿ ಇರ್ತಕ್ಕಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಇದಿಷ್ಟು ಕೂಡ ಆ ಕಾಲದ 19ನೇ ಶತಮಾನದ ಆದಿ ಭಾಗದಲ್ಲಿ ಇರ್ತಕ್ಕಂಥ ಜರ್ಮನಿಯ ರಾಜಕೀಯ ಅಸ್ಥಿರತೆ ಅಂತ ಹೇಳ್ತೀವಿ. ತುಂಬ ಅಸ್ಥಿರತೆಯಿಂದ ಕೂಡಿರ್ತಕ್ಕಂಥ ಒಂದು ವ್ಯವಸ್ಥೆ ಆ ಕಾಲದಲ್ಲಿ ಇತ್ತು ಅನ್ನೋದು ನಮಗೆ ಇಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಇಂತಹ ಸಂದರ್ಭದಲ್ಲಿ ಜರ್ಮನಿಯ ಏಕೀಕರಣಕ್ಕಾಗಿ ಹುಟ್ಟಿಕೊಂಡಂತ ಮಹಾನ್ ನಾಯಕ ಅಂತಂದ್ರೆ ಆಟೋ ವಾನ್ ಬಿಸ್ಮಾರ್ಕ್ ಅಂತ ಕರೀತಾ ಹೋಗ್ತಾರೆ. ಇವನು ಜರ್ಮನಿ ಏಕೀಕರಣವನ್ನ ಪೂರ್ಣಗೊಳಿಸುವಲ್ಲಿ ಅಥವಾ ಜರ್ಮನಿ ಏಕೀಕರಣಗೊಳ್ಳುವಲ್ಲಿ ಬಹಳಷ್ಟು ಪ್ರಮುಖವಾದಂತ ಪಾತ್ರವನ್ನ ಇವನು ವಹಿಸ್ತಾ ಹೋಗ್ತಾನೆ. ಇವನೊಬ್ಬ ಮೊದಲಿಗೆ ಪರ್ಷಿಯಾ ಇತ್ತು. ಪರ್ಷಿಯಾ ಕೂಡ ಜರ್ಮನಿಯ ಒಂದು ಸಣ್ಣ ರಾಜ್ಯ. ಸೊ ಆ ರಾಜ್ಯದ ಒಂದು ಸರ್ಕಾರಿ ನೌಕರನಾಗಿ ಇವನು ಸೇವೆಯನ್ನು ಸಲ್ಲಿಸ್ತಾನೆ ಮೊದಲಿಗೆ ಪ್ರಾರಂಭದಲ್ಲಿ. ನಂತರದಲ್ಲಿ ಸೆನೆಟ್ ಅಂದ್ರೆ ಶಾಸನ ಸಭೆ ಏನಿತ್ತು, ಒಂದು ಪರ್ಷಿಯಾದ ಸಭೆ ಇತ್ತು, ಶಾಸನ ಸಭೆ, ಅದಕ್ಕೆ ಸೆನೆಟ್ ಅಂತ ಕರೀತಾರೆ. ಸೊ ಆ ಒಂದು ಸಭೆಯ ಸದಸ್ಯನಾಗಿ ಇವನು ಸೇವೆ ಸಲ್ಲಿಸ್ತಾನೆ. ನಂತರದಲ್ಲಿ ಈ ಒಂದು ರಾಜ್ಯದ ರಾಯಭಾರಿಯಾಗಿ ಆಸ್ಟ್ರಿಯಾ ಇರ್ಬೋದು, ಫ್ರಾನ್ಸ್ ಇರ್ಬೋದು, ರಷ್ಯಾಗಳಿಗೂ ಕೂಡ ಅವನು ರಾಯಭಾರಿಯಾಗಿ ಹೋಗಿ ಸೇವೆಯನ್ನು ಸಲ್ಲಿಸ್ತಾನೆ. ಈ ಸಂದರ್ಭಗಳಲ್ಲಿ ಇವನಿಗೆ ಸಂಪೂರ್ಣವಾಗಿ ಆಸ್ಟ್ರಿಯಾ ಮತ್ತು ರಷ್ಯಾ ಇರ್ಬೋದು ಮತ್ತೆ ಫ್ರಾನ್ಸ್ ಇರ್ಬೋದು ಅವುಗಳ ದೌರ್ಬಲ್ಯ ಏನು, ಅವುಗಳ ಬಲ ಏನು ಅನ್ನೋದ್ರ ಬಗ್ಗೆ ಇವನಿಗೆ ತಿಳಿದುಕೊಳ್ಳುವಂತಹ ಕೆಲಸವನ್ನ ಮಾಡ್ತಾನೆ. ಬಹಳ ಸೂಕ್ಷ್ಮವಾಗಿ ಆ ವಿಚಾರಗಳನ್ನು ಗಮನಿಸ್ತಾನೆ. ಜೊತೆಗೆ ಅಷ್ಟೇ ಅಲ್ಲದೆ ಉತ್ತರ ರಾಜ್ಯಗಳ ಒಕ್ಕೂಟ ಏನಿತ್ತು, ರಾಜರುಗಳ ಒಂದು ಸಂಘ ಇತ್ತು, ಅದರ ನಾಯಕತ್ವವನ್ನು ಆಸ್ಟ್ರಿಯಾ ವಹಿಸಿಕೊಂಡಿತ್ತು. ಆ ಒಂದು ಸಂಘದ ಬಲ ಏನು ಮತ್ತೆ ಅದರ ನ್ಯೂನತೆಗಳೇನು ಅನ್ನೋದನ್ನ ಸೂಕ್ಷ್ಮವಾಗಿ ಗಮನಿಸ್ತಾನೆ. ಇವನ್ನೆಲ್ಲವನ್ನ ತಿಳಿದುಕೊಂಡ ನಂತರದಲ್ಲಿ ನೋಡಿ, ಹಂತವಾಗಿ ಒಬ್ಬ ಸರ್ಕಾರಿ ನೌಕರನಾದಂಥವನು ನಂತರ ಒಂದು ಶಾಸನ ಸಭೆಗೆ ಒಬ್ಬ ಸದಸ್ಯನಾಗಿ ಬರ್ತಾನೆ, ಆಮೇಲೆ ರಾಯಭಾರಿ ಆಗ್ತಾನೆ. ರಾಯಭಾರಿಯ ನಂತರದ ದಿನಗಳಲ್ಲಿ ಇವನನ್ನ ಪರ್ಷಿಯಾದ
ರಾಜನಾಗಿರ್ತಕ್ಕಂತಹ ಏನು 1ನೇ ವಿಲಿಯಂ, ಆ ಕಾಲದಲ್ಲಿ 1ನೇ ವಿಲಿಯಂ ರಾಜನಾಗಿದ್ದ. ಸೊ ಹಾಗಾಗಿ ಅವನೇನ್ ಮಾಡ್ತಾನೆ, ಇವನನ್ನ ಪರ್ಷಿಯಾದ ಮುಖ್ಯ ಪ್ರಧಾನಮಂತ್ರಿ ಹುದ್ದೆಗೆ ಸೇರಿಸುವ ಅಥವಾ ಹುದ್ದೆಗೆ ಇವನನ್ನ ಆಹ್ವಾನ ಕೊಡುವಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಅದ್ರ ಮೂಲಕ ಬಿಸ್ಮಾರ್ಕ್ ಪರ್ಷಿಯಾದ ಒಬ್ಬ ಪ್ರಧಾನಮಂತ್ರಿ ಹುದ್ದೆಯನ್ನ ಅಲಂಕಾರ ಮಾಡ್ತಾ ಹೋಗ್ತಾನೆ. ಯಾವಾಗ ಪರ್ಷಿಯಾದ ಒಂದು ಹುದ್ದೆಯನ್ನ ಅಲಂಕಾರ ಮಾಡಿದ ಆ ಕ್ಷಣನೇ ಅವನು ನಿರ್ಧಾರವನ್ನ ತೆಗೆದುಕೊಳ್ತಾನೆ, ಪರ್ಷಿಯಾದ ಮೂಲಕವೇ ನಾವು ಜರ್ಮನಿ ಏಕೀಕರಣವನ್ನ ಮಾಡಲಿಕ್ಕೆ ಸಾಧ್ಯ, ಈ ಒಂದು ರಾಜ್ಯದ ಮೂಲಕವೇ ಅದರಿಂದ ಸಾಧ್ಯವಾಗುತ್ತೆ ಅನ್ನೋದು ಇವನಿಗೆ ಸ್ಪಷ್ಟವಾಗಿ ಗೊತ್ತಿತ್ತು. ಯಾಕಂದ್ರೆ ಉಳಿದ ಎಲ್ಲಾ ಕಡೆಗಳಲ್ಲಿ ಇದ್ದಂತ ದಂಗೆಯನ್ನ ಅಲ್ಲಿರ್ತಕ್ಕಂಥ ರಾಜರು ಅಡಗಿಸಿದ್ರು. ಹಾಗಾಗಿ ಅಲ್ಲಿರ್ತಕ್ಕಂಥ ಏನು ಜನರು ಒಂದು ಏಕೀಕರಣದ ಹೋರಾಟಗಾರರಿದ್ರು ಅವರೆಲ್ಲರೂ ಕೂಡ ಪರ್ಷಿಯಕ್ಕೆ ಬಂದು ಅಲ್ಲಿ ನೆಲೆಯೂರುವಂಥದ್ದು ಕಾಣ್ತಾ ಹೋಗುತ್ತೆ. ಹಾಗಾಗಿ ಈ ಒಂದು ರಾಜ್ಯದ ಮೂಲಕವೇ ನಾವು ಜರ್ಮನಿಯ ಏಕೀಕರಣ ಮಾಡಲಿಕ್ಕೆ ಸಾಧ್ಯ ಅನ್ನೋದು ಅವನಿಗೆ ಗೊತ್ತಿತ್ತು. ಹಾಗಾಗಿ ಪರ್ಷಿಯಾ ರಾಜ್ಯವನ್ನ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಸದೃಢಗೊಳಿಸುವ ದೃಷ್ಟಿಯಿಂದ ಹಲವಾರು ರೀತಿಯಾದಂತಹ ಯೋಜನೆಗಳನ್ನ ಸುಧಾರಣೆಗಳನ್ನ ತರುವಂತ ಕೆಲಸವನ್ನ ಮಾಡ್ತಾನೆ. ಇದರ ಮೂಲಕ ಪರ್ಷಿಯಾ ಜರ್ಮನಿಯಲ್ಲಿಯೇ ಅತ್ಯಂತ ಬಲಿಷ್ಠ ರಾಜ್ಯವಾಗಿ ಅದು ನಿರ್ಮಾಣಗೊಳ್ಳುವಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಜೊತೆಗೆ ಇವನು ಪ್ರಧಾನಮಂತ್ರಿ ಹುದ್ದೆಯನ್ನ ಅಲಂಕಾರ ಮಾಡಿದಂತ ಸಂದರ್ಭದಲ್ಲಿ ಇವನಿಗೆ ಇದ್ದಂಥದ್ದು ಎರಡು ಗುರಿಗಳು. ಒಂದು, ಆಸ್ಟ್ರಿಯಾವನ್ನ ಹೊರಗಟ್ಟುವಂಥದ್ದು, ಯಾಕಂದ್ರೆ ಉತ್ತರ ಭಾಗದ ರಾಜ್ಯಗಳ ಮೇಲೆ ಅದು ನಿಯಂತ್ರಣ ಹೊಂದಿತ್ತು. ಜೊತೆಗೆ ಫ್ರಾನ್ಸ್ ಅನ್ನ ಹೊರಗಟ್ಟಿ ಏಕೀಕರಣಗೊಳಿಸುವಂಥದ್ದು. ಮತ್ತೆ ಅದರ ಜೊತೆಗೆ ಇನ್ನೊಂದಿತ್ತು, ಪರ್ಷಿಯಾ ಏನು ಒಂದು ಸಂಸ್ಕೃತಿ ಇದೆ, ಸಂಪ್ರದಾಯ ಇದೆ, ಅದನ್ನ ಇಡೀ ಜರ್ಮನಿಯ ಮೇಲೂ ಕೂಡ ಏರುವಂಥದ್ದು. ಯಾಕಂದ್ರೆ ಪರ್ಷಿಯಾದ ಸಂಸ್ಕೃತಿನೇ ಇಡೀ ಜರ್ಮನಿಯ ಸಂಸ್ಕೃತಿ ಆಗ್ಬೇಕು ಅನ್ನೋದು. ಯಾಕಂದ್ರೆ ಏಕೀಕರಣಗೊಂಡ ನಂತರದಲ್ಲಿ ಪರ್ಷಿಯಾದ ಒಂದು ಏನು ಸಂಸ್ಕೃತಿ ಇದೆ ಅದು ನಾಶವಾಗಬಾರದು ಅನ್ನೋದು ಕೂಡ ಬಿಸ್ಮಾರ್ಕನ ಒಂದು ಆಸೆ ಕೂಡ ಆಗಿತ್ತು. ಯಾಕಂದ್ರೆ ಹಿಂದಿನ ಏನು ರಾಜರು ಇದ್ರು ಅವರು ಕೂಡ ಅದನ್ನೇ ಒಂದು ಸಂಘವನ್ನ ಕ್ರಿಯೇಟ್ ಮಾಡಿದಾಗ ಅದೇ ಅಭಿಪ್ರಾಯ ಇತ್ತು, ನಮ್ಮ ಒಂದು ಸಂಸ್ಕೃತಿ ಇರ್ಬೋದು ಅಥವಾ ನಮ್ಮ ಒಂದು ಆಡಳಿತ ಅಂತ್ಯಗೊಳ್ಬಹುದು ಅನ್ನೋ ಕಾರಣಕ್ಕೋಸ್ಕರನೇ ಏಕೀಕರಣಕ್ಕಾಗಿ ಅವರು ವಿರೋಧವನ್ನ ವ್ಯಕ್ತಪಡಿಸಿದ್ದು ಕಾಣ್ತಾ ಹೋಗುತ್ತೆ. ಹಾಗಾಗಿ ದಂಗೆಗಳನ್ನ ಅಡಗಿಸುವಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಹಾಗಾಗಿ ಇವನು ಇಡೀ ಪರ್ಷಿಯಾದ ಸಂಸ್ಕೃತಿ ಮತ್ತು ಆಡಳಿತ ಮತ್ತು ಅದರ ಒಂದು ಪ್ರಗತಿ ಎಲ್ಲ ಜರ್ಮನಿಗೂ ಕೂಡ ಇಡೀ ಜರ್ಮನಿಗೆ ಹರಡಿಸಬೇಕು ಅನ್ನೋ ಒಂದು ಉದ್ದೇಶವನ್ನ ಹೊಂದಿದ್ದ ಅನ್ನೋದು ನಮಗೆ ಕಾಣ್ತಾ ಹೋಗುತ್ತೆ. ಸೊ ಹೀಗಾಗಿ ಬಿಸ್ಮಾರ್ಕ್ ಒಂದು ಸೇನೆಯನ್ನ ಸ್ಥಾಪನೆ ಮಾಡಿದ ನಂತರದಲ್ಲಿ ಆಸ್ಟ್ರಿಯಾ ಜೊತೆಗೆ ಒಂದು ಒಪ್ಪಂದವನ್ನ ಮಾಡಿಕೊಂಡು ಮೊದಲಿಗೆ ನೇರವಾಗಿ ಫ್ರಾನ್ಸ್ ಮತ್ತು ಆಸ್ಟ್ರಿಯಾವನ್ನ ಎದುರಿಸುವಂಥದ್ದು ಕಷ್ಟ ಅನ್ನೋದು ಇವನಿಗೆ ಗೊತ್ತಿತ್ತು. ಹಾಗಾಗಿ ಸಣ್ಣ ರಾಜ್ಯ ಆಗಿರ್ತಕ್ಕಂಥ ಡೆನ್ಮಾರ್ಕ್ ಜೊತೆಗೆ ಯುದ್ಧ ಮಾಡಲಿಕ್ಕೆ ಇವನು ಆಸ್ಟ್ರಿಯಾ ಜೊತೆಗೆ ಒಂದು ಒಪ್ಪಂದವನ್ನ ಮಾಡಿಕೊಂಡು ಡೆನ್ಮಾರ್ಕ್ನ ಹಿಡಿತದಲ್ಲಿದ್ದಂತಹ ಸೇಲ್ಸ್ವಿಕ್ ಮತ್ತು ಆಲ್ಸ್ಟೈನ್ ಅಂತ ಕರಿತೀವಿ, ಈ ಎರಡೂ ಪ್ರದೇಶಗಳು ಕೂಡ ಡೆನ್ಮಾರ್ಕ್ನ ಒಂದು ಹಿಡಿತದಲ್ಲಿ ಇವು ಎರಡೂ ಪ್ರದೇಶಗಳು ಸೇಲ್ಸ್ವಿಕ್ ಮತ್ತು ಆಲ್ಸ್ಟೈನ್ ಅಂತ ಕರಿತೀವಿ. ಇವು ಎರಡೂ ಪ್ರದೇಶಗಳು ಕೂಡ ಡೆನ್ಮಾರ್ಕ್ನ ಹಿಡಿತದಲ್ಲಿದ್ವು. ಈ ಎರಡೂ ಪ್ರದೇಶಗಳು ಜರ್ಮನಿಗೆ ಸೇರಿರ್ತಕ್ಕಂಥ ಪ್ರದೇಶಗಳಾಗಿದ್ವು. ಸೊ ಹಾಗಾಗಿ ಆ ಜರ್ಮನಿಗೆ ಸೇರಿರ್ತಕ್ಕಂಥ ಎರಡು ಪ್ರದೇಶಗಳು ಸೇಲ್ಸ್ವಿಕ್ ಮತ್ತು ಆಲ್ಸ್ಟೈನ್ ಅಂತ ಕರಿತೀವಿ. ಈ ಪ್ರದೇಶವನ್ನ ವಶಪಡಿಸಿಕೊಳ್ಳುವ ದೃಷ್ಟಿಯಿಂದ ಇವನು ಮೊದಲು ಡೆನ್ಮಾರ್ಕ್ ಮೇಲೆ ಯುದ್ಧ ಮಾಡ್ತಾನೆ. ಆ ಯುದ್ಧ ಮಾಡುವಂತ ಸಂದರ್ಭದಲ್ಲಿ ಆಸ್ಟ್ರಿಯಾ ಜೊತೆಗೆ ಒಂದು ರಹಸ್ಯವಾದಂತಹ ಒಪ್ಪಂದವನ್ನ ಮಾಡ್ಕೊಂತಾನೆ. ಇವೆರಡೂ ರಾಷ್ಟ್ರಗಳು ಸೇರಿಕೊಂಡು ಡೆನ್ಮಾರ್ಕ್ ಮೇಲೆ ಯುದ್ಧಕ್ಕೆ ಹೋಗ್ತವೆ. ಆ ಯುದ್ಧ ಮಾಡುವಂತ ಯುದ್ಧದಲ್ಲಿ ಡೆನ್ಮಾರ್ಕ್ ಅನ್ನ ಸೋಲಿಸಿ ಈ ಎರಡೂ ಪ್ರದೇಶಗಳನ್ನ ಜರ್ಮನಿಗೆ ವಶಪಡಿಸಿಕೊಳ್ಳುವುದರಲ್ಲಿ ಈ ಒಂದು ಯುದ್ಧ ಅತ್ಯಂತ ಪ್ರಮುಖವಾದಂತಹ ಪಾತ್ರವನ್ನ ವಹಿಸ್ತಾ ಹೋಗುತ್ತೆ. ಹಾಗಾಗಿ ನಂತರ ಇವರು ಡೆನ್ಮಾರ್ಕ್ ಅನ್ನ ಸೋಲಿಸಿ ಆ ಒಂದು ಏನು ಸೇಲ್ಸ್ವಿಕ್ ಮತ್ತು ಹಾಲ್ಸ್ಟೈನ್ಸ್ ಅಂತ ಕರಿತಾ ಹೋಗ್ತೀವಿ, ಈ ಎರಡೂ ಪ್ರದೇಶವನ್ನ ಜರ್ಮನಿಯಲ್ಲಿ ಏಕೀಕರಣಗೊಳಿಸುವಂತದ್ದು ನಮಗೆ ಕಾಣ್ತಾ ಹೋಗುತ್ತೆ. ಆದ್ರೆ ಇದರಲ್ಲಿ ಒಪ್ಪಂದ ಕೂಡ ಇತ್ತು, ಒಂದು ಪ್ರದೇಶವನ್ನ ಆಸ್ಟ್ರಿಯಾಕ್ಕೆ ಬಿಟ್ಕೊಡ್ಬೇಕು ಅನ್ನೋದು. ಇದು ಮೂಲ ಉದ್ದೇಶ, ಆಸ್ಟ್ರಿಯಾವನ್ನ ಕೆರಳಿಸುವಂತದ್ದೇ ಅವನ ಉದ್ದೇಶವಾಗಿತ್ತು. ಮತ್ತೆ ಹಾಗಾಗಿ ಅವನೇನ್ ಮಾಡ್ತಾನೆ, ಸೊ ಈ ಒಂದು ಯುದ್ಧದ ನಂತರದಲ್ಲಿ 1866ರಲ್ಲಿ ಆಸ್ಟ್ರಿಯಾ ಮತ್ತು ಪರ್ಷಿಯಾದ ಮಧ್ಯದಲ್ಲೂ ಕೂಡ ಯುದ್ಧ ನಡೀತಾ ಹೋಗುತ್ತೆ. ಯುದ್ಧದ ಪರಿಣಾಮವಾಗಿ ಆಸ್ಟ್ರಿಯಾವನ್ನ ಪರ್ಷಿಯಾ ಸಂಪೂರ್ಣವಾಗಿ ಸೋಲಿಸುತ್ತೆ. ಇಲ್ಲಿ ಅವನು ಇಟಲಿ ಮತ್ತೆ ಫ್ರಾನ್ಸ್ನ ಜೊತೆಗೆ ಒಪ್ಪಂದವನ್ನ ಮಾಡ್ಕೊಳ್ತಾನೆ. ಇವ್ರು ಯಾರು ಕೂಡ ಆಸ್ಟ್ರಿಯಾದ ಒಂದು ಸಪೋರ್ಟ್ಗೆ ಬರಬಾರ್ದು ಅಂತಂದ್ಬಿಟ್ಟು, ಅವರ ಒಂದು ಬೆಂಬಲಕ್ಕೆ ಯಾರೂ ಬರಬಾರ್ದು ಅನ್ನೋದನ್ನ ಆ ಒಂದು ಒಪ್ಪಂದವನ್ನ ಮಾಡಿಕೊಂಡು ಆಸ್ಟ್ರಿಯಾವನ್ನ ಏಕಾಂಗಿಯನ್ನಾಗಿ ಮಾಡ್ತಾನೆ. ಏಕಾಂಗಿಯನ್ನಾಗಿ ಮಾಡಿ 1866ರಲ್ಲಿ ಆಸ್ಟ್ರಿಯಾವನ್ನ ಸಂಪೂರ್ಣವಾಗಿ ಸೋಲಿಸುವಂತ ಕೆಲಸವನ್ನ ಮಾಡ್ತಾನೆ. ಸಂಪೂರ್ಣವಾಗಿ ಸೋಲಿಸೋದ್ರ ಮೂಲಕ ಏನು
ಒಂದು ಜರ್ಮನಿ ರಾಜ್ಯಗಳಿದ್ವು, ಅವುಗಳನ್ನೆಲ್ಲವನ್ನು ಕೂಡ ಅವುಗಳಿಂದ ಆಸ್ಟ್ರಿಯಾದ ಪ್ರಭಾವವನ್ನು ಹೊರಗಟ್ಟಿ ಅಥವಾ ಆಸ್ಟ್ರಿಯಾ ಪ್ರಭಾವವನ್ನು ನಾಶ ಮಾಡಿ ಅವುಗಳೆಲ್ಲ ರಾಜ್ಯಗಳನ್ನು ಕೂಡ ಈ ಸರ್ಡಿನಿಯಾ ಏನು ಒಂದು ಪರ್ಷಿಯಾ ರಾಜ್ಯ ಇತ್ತು ಅದರ ಒಳಗೆ ವಿಲೀನಗೊಳಿಸುವಂತಹ ಕೆಲಸವನ್ನ ಮಾಡ್ತಾನೆ. ಈ ಮೂಲಕ ಹೆಚ್ಚು ಕಮ್ಮಿ ಅರ್ಧದಷ್ಟು ಭಾಗ ಜರ್ಮನಿ ಒಂದು ಏಕೀಕರಣ ಕ್ರಿಯೆ ಪೂರ್ಣಗೊಳ್ಳುತ್ತೆ. ಆದ್ರೆ ಪರ್ಷಿಯಾ ಏನು ಫ್ರಾನ್ಸ್ ರಾಜ್ಯ ಇತ್ತು, ಇದು ಫ್ರಾನ್ಸ್ ದೇಶ ಇನ್ನೂ ಕೂಡ ಜರ್ಮನಿಯ ದಕ್ಷಿಣ ಭಾಗದ ಮೇಲೆ ತನ್ನ ಹಿಡಿತವನ್ನು ಸಾಧಿಸಿತ್ತು. ಹಾಗಾಗಿ ಫ್ರಾನ್ಸ್ನ ಮೇಲೆ ಯುದ್ಧ ಅನಿವಾರ್ಯವಾದಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಹಾಗಾಗಿ ಈ ಫ್ರಾನ್ಸ್ನ ವಿರುದ್ಧ ಯುದ್ಧಕ್ಕಾಗಿ 1870ರಲ್ಲಿ ಫ್ರಾನ್ಸ್ ವಿರುದ್ಧ ಯುದ್ಧ ಮಾಡ್ತಾ ಹೋಗ್ತಾನೆ. ಮತ್ತೆ ಫ್ರಾನ್ಸ್ನ ಅರಸನಾಗಿರ್ತಕ್ಕಂಥ 3ನೇ ನೆಪೋಲಿಯನ್ ಏನಿದ್ದಾನೆ, ಇವನ ಉದ್ದೇಶ ಜರ್ಮನಿ ಅತ್ಯಂತ ಬಲಿಷ್ಠ ರಾಷ್ಟ್ರವಾಗುವುದು ಇವನಿಗೆ ಇಷ್ಟ ಇರಲಿಲ್ಲ, ಇವನ ಅಪೇಕ್ಷೆ ಅದು ಆಗಿರಲಿಲ್ಲ. ಹಾಗಾಗಿ ಅವುಗಳ ಮೇಲೆ ತನ್ನ ನಿಯಂತ್ರಣವನ್ನ ಮುಂದುವರಿಸುವಂತ ಕೆಲಸವನ್ನ ಮಾಡಿದ್ದ. ಸೊ ಆದ್ರೆ ಬಿಸ್ಮಾರ್ಕ್ ಇಟಲಿ ಜೊತೆಗೆ ಒಂದು ಒಪ್ಪಂದವನ್ನ ಮಾಡ್ಕೊಳ್ಳೋದ್ರ ಮೂಲಕ ಇವನು ಫ್ರಾನ್ಸ್ನ ಮೇಲೆ ಯುದ್ಧವನ್ನ ಕೈಗೊಳ್ಳುವಂಥದ್ದು ಒಂದು ಯುದ್ಧವನ್ನ ಮಾಡ್ತಾ ಹೋಗ್ತಾನೆ 1870ರಲ್ಲಿ. ಆ ಯುದ್ಧದಲ್ಲಿ ಫ್ರಾನ್ಸ್ನ ಅರಸನಾಗಿರ್ತಕ್ಕಂಥ 3ನೇ ನೆಪೋಲಿಯನ್ ಅನ್ನ ಸಂಪೂರ್ಣವಾಗಿ ಸೋಲಿಸೋದ್ರ ಮೂಲಕ ಫ್ರಾನ್ಸ್ನ ಏನು ಜರ್ಮನಿಯ ಮೇಲೆ ದಕ್ಷಿಣ ಜರ್ಮನಿ ರಾಜ್ಯಗಳ ಮೇಲೆ ಹಿಡಿತ ಏನಿತ್ತು ಫ್ರಾನ್ಸ್ನ ಹಿಡಿತ ಅದನ್ನ ನಾಶ ಮಾಡುವಂಥದ್ದು ಅಥವಾ ಅದನ್ನ ಅಲ್ಲಿಂದ ಹೊರಗಾಕುವಂತ ಕೆಲಸವನ್ನ ಫ್ರಾನ್ಸ್ ದೇಶವನ್ನ ಮಾಡ್ತಾನೆ. ಜೊತೆಗೆ ಅಷ್ಟೇ ಅಲ್ಲದೆ ಫ್ರಾನ್ಸ್ನ ಕೆಲವೊಂದು ಪ್ರಮುಖ ಒಂದು ಪ್ರಾಂತ್ಯಗಳಾಗಿರ್ತಕ್ಕಂಥ ಅಲೈನ್ಸ್ ಮತ್ತು ಲೋರಾನ್ ಅಂತಂದೇಳಿ ಕರಿತಾ ಹೋಗ್ತೀವಿ, ಈ ಪ್ರಾಂತ್ಯಗಳನ್ನು ಕೂಡ ಜರ್ಮನಿಗೆ ವಶಪಡಿಸಿಕೊಳ್ಳುವಂತಹ ಕೆಲಸವನ್ನ ಈ ಯುದ್ಧದಿಂದ ಮಾಡ್ತಾ ಹೋಗ್ತಾನೆ. ಹೀಗೆ ಜರ್ಮನಿ ತನ್ನ ಏಕೀಕರಣಗೊಳ್ಳುವಂಥದ್ದು ತನ್ನ ಏಕೀಕರಣ ಕ್ರಿಯೆ ಪೂರ್ಣಗೊಳಿಸುವಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ನೋಡಿ, ಅಂದ್ರೆ ಇಲ್ಲಿ ಬಿಸ್ಮಾರ್ಕ್ ತನ್ನ ಪ್ರಮುಖ ಪಾತ್ರವನ್ನ ವಹಿಸ್ತಾ ಹೋಗ್ತಾನೆ. ಹಾಗಾಗಿ ಜರ್ಮನಿ ಏಕೀಕರಣಕ್ಕಾಗಿ ಬಿಸ್ಮಾರ್ಕ್ ಒಂದು ತತ್ವವನ್ನ ಅವನು ಪಾಲನೆ ಮಾಡುವಂಥದ್ದು ಕಾಣ್ತಾ ಹೋಗುತ್ತೆ. ಆ ತತ್ವವನ್ನ ರಕ್ತ ಮತ್ತು ಕಬ್ಬಿಣ ತತ್ವ ಅಂತ ಹೇಳಿ ಕರಿತಾ ಹೋಗ್ತೀವಿ. ರಕ್ತ ಮತ್ತು ಕಬ್ಬಿಣ ಅಂತಂದ್ರೆ ಯುದ್ಧದ ತಂತ್ರ ಅಂತ ಅರ್ಥ, ಯುದ್ಧದ ಒಂದು ತತ್ವ ಅಂತ ಅರ್ಥ. ಸೊ ಆ ತತ್ವದ ಮೂಲಕವೇ ಈ ಜರ್ಮನಿ ಏಕೀಕರಣ ಸಾಧ್ಯ ಅನ್ನೋದು ಇವನ ಬಲವಾದಂತ ನಿಲುವಾಗಿತ್ತು. ಹಾಗಾಗಿ ಅವನ ರಾಜನಾಗಿರ್ತಕ್ಕಂಥ 1ನೇ ವಿಲಿಯಂ ಕೂಡ ಇವನಿಗೆ ಸಂಪೂರ್ಣವಾದಂತ ಸಪೋರ್ಟ್ ಕೊಟ್ಟಿದ್ದ. ಸೊ ಹಾಗಾಗಿ ಅವನು ಈ ಎಲ್ಲ ಜರ್ಮನಿ ಏಕೀಕರಣವನ್ನ ಮಾಡೋದ್ರ ಜೊತೆಗೆ ಪರ್ಷಿಯಾದ ಸಂಸ್ಕೃತಿ ಏನಿತ್ತು, ಪರ್ಷಿಯಾದ ಆಡಳಿತ ಏನಿತ್ತು, ಪರ್ಷಿಯಾದ ರಾಜನನ್ನೇ ಜರ್ಮನಿ ರಾಜನನ್ನಾಗಿ ಮಾಡುವಂತಹ ಕೆಲಸವನ್ನು ಕೂಡ ಬಿಸ್ಮಾರ್ಕ್ ಮಾಡ್ತಾ ಹೋಗ್ತಾನೆ. ಈ ಮೂಲಕ ಜರ್ಮನಿಯ ಒಂದು ಸಣ್ಣ ರಾಜ್ಯ ಇಡೀ ಪರ್ಷಿಯಾದ ಅಥವಾ ಜರ್ಮನಿಯ ಒಂದು ಸಂಸ್ಕೃತಿಯಾಗಿ ವ್ಯಾಪಿಸುವಂತಹ ಒಂದು ಕೆಲಸವನ್ನು ಕೂಡ ಇವನು ಮಾಡ್ತಾ ಹೋಗ್ತಾನೆ ಈ ಮೂಲಕ. ಸೊ ಇದಿಷ್ಟು ಕೂಡ ಜರ್ಮನಿ ಏಕೀಕರಣದ ವಿಚಾರಕ್ಕೆ ಇರ್ತಕ್ಕಂಥ ಮಾಹಿತಿಗಳು.